ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಇವತ್ತು ನಾವು ಆಗಸ್ಟ್ ತಿಂಗಳ ಮಂತ್ಲಿ ಮ್ಯಾಗ್ಝೀನನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ಇದು ಕೊನೆಯ ಪಾರ್ಟು. ಇಲ್ಲಿ ನಾವು ಪ್ಲೇಸಸ್ ಇನ್ ನ್ಯೂಸ್ ಜೊತೆ ಆರಂಭ ಮಾಡೋಣ. ನೋಡಿ, UPSCನಲ್ಲಿ ಹೊಂದಿಸಿ ಬರೆಯಿರಿ ಕೇಳ್ತಾರೆ. ಅಂದರೆ ಈ ಪ್ಲೇಸು ಯಾವ ಒಂದು ಸ್ಥಳಕ್ಕೆ ಬರುತ್ತೆ ಅಂತ ಹೇಳಿ, ಅಥವಾ ಆ ಪ್ಲೇಸನ್ನು ಕೊಟ್ಟು ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೂಡ ಕೇಳ್ಕೊಳ್ಬೋದು. ಸರಿ, ಅದಕ್ಕೆಲ್ಲ ನೀವು ರೆಡಿ ಆಗಿರಬೇಕಾಗತ್ತೆ. ನೋಡಿ, ತುಂಬ ಈಸಿ ಆಗಿದೆ. ಮೊದಲನೇದು ಲಡಾಖ್. ಇದು ಜಮ್ಮು ಕಾಶ್ಮೀರ್ನಲ್ಲಿ ಮೊದಲ ಭಾಗವಾಗಿತ್ತು. ಈಗ ಪ್ರತ್ಯೇಕವಾಗಿ ಅದನ್ನು ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದಾರೆ. ನೀವು ಅದನ್ನು ನೋಡ್ಬೋದು. ಇಲ್ಲಿ ಲಡಾಖ್ ಇದೆ. ಇಲ್ಲಿ ಏನಾಗಿದೆ ಅಂತ ಅಂದರೆ, ಇತ್ತೀಚೆಗೆ ಜಾಯಿಂಟ್ ಎಕ್ಸ್ಪಿಡಿಷನ್ ಟೀಮ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಮೌಂಟ್ ಮೆರಾಗ್ 3, ಮೌಂಟ್ ಕಂಗ್ಜೂ ಕಂಗ್ರಿ. ಈ ಮೌಂಟ್ ಮೆರಾಗ್ 3 ಮತ್ತು ಮೌಂಟ್ ಕಂಗ್ಜೂ ಕಂಗ್ರಿಯಲ್ಲಿ ಈ ಎಕ್ಸ್ಪಿಡಿಷನ್ ಟೀಮ್ನವರು ಅಲ್ಲಿ ಹೋಗಿ ಮೀಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರವಾಸಕ್ಕೆಲ್ಲ ಹೋಗ್ತಿರ್ತಾರೆ ಅಥವಾ ಅಲ್ಲಿ ಸಂಶೋಧನೆಗೋಸ್ಕರ ಹೋಗ್ತಿರ್ತಾರೆ, ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಮೌಂಟ್ ಕಂಗ್ಜೂ ಕಂಗ್ರಿ ಅಂತ ಏನಿದೆ ನೋಡಿ, ಇದು ಈ ಲಡಾಖ್ ರೀಜನಲ್ಲಿ ಒಂದು ಪ್ಯಾಂಗಾಂಗ್ ತ್ಸೋ ರೀಜನ್ ಅಂತ ಬರುತ್ತೆ. ಇಲ್ಲೊಂದು ಲೇಕ್ ಬರುತ್ತೆ, ಪ್ಯಾಂಗಾಂಗ್ ತ್ಸೋ ಅಂತ ಹೇಳಿ. ಹಿಂದೆ UPSCನಲ್ಲಿ ಕೇಳಿದ್ದಾರೆ. ಅಲ್ಲಿರುವಂಥ ಅತ್ಯಂತ ಎತ್ತರವಾದಂಥ ಒಂದು ಪರ್ವತ ಇದು. ಓಕೆ, ಹೈಯೆಸ್ಟ್ ಪೀಕ್ ಅಂತಂದರೆ ಎತ್ತರವಾಗಿರೋದು. ದೆನ್ ಇಸ್ರೋ ಇನಾಗುರೇಟ್ಸ್ ಹೋಪ್ ಅನಲಾಗ್ ಮಿಷನ್ ಇನ್ ತ್ಸೋ ಕಾರ್ ವ್ಯಾಲಿ ಅಂತ ಬರುತ್ತೆ ಇಲ್ಲೇ ಈ ಭಾಗದಲ್ಲಿ, ಜಮ್ಮು ಕಾಶ್ಮೀರ ಲಡಾಖ್ನಲ್ಲಿ. ಸೊ ಇಲ್ಲಿ ಹೋಪ್ ಅನಲಾಗ್ ಅನ್ನುವಂಥ ಒಂದು ಮಿಷನನ್ನು ಇಸ್ರೋದವರು ಸ್ಟಾರ್ಟ್ ಮಾಡಿದ್ದಾರೆ. ಇದೇನು ಅಂತ ನಾವು ಮುಂದೆ ಕಲಿತೀವಿ ಮತ್ತೆ ಇವತ್ತು. ದೆನ್ ಉತ್ತರಾಖಂಡ್ನಲ್ಲಿ ನೋಡಿ, ಇತ್ತೀಚೆಗೆ ಕ್ಲೌಡ್ ಬರ್ಸ್ಟ್ ಆಗಿದೆ. ದೆನ್ ಅಲಕ್ನಂದಾ ರಿವರ್ ಇಲ್ಲಿ ಹರಿಯುತ್ತೆ. ಅಲಕ್ನಂದಾ ನದಿ ಇದು ಗಂಗಾ ನದಿಯ ಒಂದು ಉಪನದಿ ಅಂತ ಕರಿಬಹುದು. ಇಲ್ಲಿ ಕ್ಲೌಡ್ ಬರ್ಸ್ಟ್ ಆಗಿದೆ. ಕ್ಲೌಡ್ ಬರ್ಸ್ಟ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಸಿಕ್ಕಾಪಟ್ಟೆ ಮಳೆ ಕಡಿಮೆ ಸಮಯದಲ್ಲಿ ಆಗೋದು. ನೆಕ್ಸ್ಟ್, ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ದಾಲ್ ಲೇಕ್ ಹೋಸ್ಟೆಡ್ ಫಸ್ಟ್ ಎವರ್ ಖೇಲೋ ಇಂಡಿಯಾ ವಾಟರ್ ಗೇಮ್ಸ್. ದಾಲ್ ಲೇಕ್ ಬರುತ್ತೆ ಜಮ್ಮು ಕಾಶ್ಮೀರ್ನಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ. ದಾಲ್ ಲೇಕ್ ಅಂದರೆ ಯಾವ ಒಂದು ನಗರದ ಸಮೀಪ ಇದೆ, ಅದು ಎಂಥ ಸಿಹಿ ನೀರು ಉಪ್ಪು ನೀರು ಅಂತ ನೋಡ್ಕೊಳ್ಳಿ. ಓಕೆ, ಅದು ಕಮೆಂಟ್ ಸೆಕ್ಷನ್ ಬರೀರಿ ಅದ್ರ ಬಗ್ಗೆ. ಖೇಲೋ ಇಂಡಿಯಾ ವಾಟರ್ ಗೇಮ್ಸ್ ಇಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಜಮ್ಮು ಕಾಶ್ಮೀರ್ನಲ್ಲಿ. ಇನ್ನು ಉತ್ತರ ಪ್ರದೇಶದಲ್ಲಿ ನೋಡಿ, 100th ಆ್ಯನಿವರ್ಸರಿ ಆಫ್ ಕಾಕೋರಿ ಟ್ರೈನ್ ಆ್ಯಕ್ಷನ್. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ ಈ ತಿಂಗಳಲ್ಲಿ. ಕಾಕೋರಿ ಟ್ರೈನ್ ಆ್ಯಕ್ಷನ್ ಆಗಿತ್ತು. ಅಲ್ಲಿ ತುಂಬ ದೊಡ್ಡ ದೊಡ್ಡ ನಾಯಕರನ್ನು ಗಲ್ಲಿಗೇರಿಸಲಾಗಿತ್ತು. ಅದರ 100ನೇ ದಿನದ ವರ್ಷಾಚರಣೆ ನಡೆದಿದೆ. ದೆನ್ ಗುಜರಾತ್ನಲ್ಲಿ ನೋಡಿ ಏನಾಗಿದೆ ಅಂತ ಅಂದರೆ, ಇಂಡಿಜಿನಸ್ಲಿ ಬಿಲ್ಟ್ ಗ್ರೀನ್ ಹೈಡ್ರೋಜನ್ ಪವರ್ ಪ್ಲಾಂಟ್. ಓಕೆ, ಗ್ರೀನ್ ಹೈಡ್ರೋಜನ್ ಪವರ್ ಪ್ಲಾಂಟನ್ನು ಇತ್ತೀಚೆಗೆ ಗುಜರಾತ್ನಲ್ಲಿ ಆರಂಭ ಮಾಡಿದ್ದಾರೆ. ಓಕೆ, ಕಾಂಡ್ಲಾ ಪೋರ್ಟ್ನಲ್ಲಿ ಇದು ಆರಂಭ ಆಗಿದೆ. ಗ್ರೀನ್ ಹೈಡ್ರೋಜನ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಮತ್ತು ನಾವು ಕರೆಂಟ್ ಅಫೇರ್ಸಲ್ಲಿ ಬಂದಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕೇರಳ ನೋಡಿ, ಕೇರಳ ಬಿಕಮ್ಸ್ ಇಂಡಿಯಾಸ್ ಫಸ್ಟ್ ಡಿಜಿಟಲಿ ಲಿಟ್ರೇಟ್ ಸ್ಟೇಟ್. ಕೇರಳ ಏನಿದೆ ಭಾರತದ ಮೊದಲ ಲಿಟ್ರೇಟ್ ಸ್ಟೇಟ್ ಆಗಿದೆ. ಯಾವುದರಲ್ಲಿ? ಡಿಜಿಟಲಲ್ಲಿ. ಅಂದರೆ ಈ ಕೇರಳದಲ್ಲಿ ಹೆಚ್ಚಿನ ಜನರಿಗೆ ಈಗ ಮೊಬೈಲ್ ಬಳಕೆ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸೋಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವರ್ಲ್ಡ್ನಲ್ಲಿ ನೋಡೋದಾದರೆ ಕೇಳ್ತಾರೆ ಇವುಗಳನ್ನು ಕೂಡ. ಕೆನಡಾದಲ್ಲಿ ನೋಡಿ, ಇತ್ತೀಚೆಗೆ ಏನಾಗಿದೆ ಅಂತಂದರೆ ವರ್ಸ್ಟ್ ವೈಲ್ಡ್ ಫೈರ್ ಆಗಿದೆ. ಕಾಡಿನಲ್ಲಿ ಬೆಂಕಿ ಹತ್ತಿದೆ. ಇದು ಕೆನಡಾ. ಓಕೆ, ಕೆನಡಾ ಒಂದು ದೇಶ. ದೆನ್ ಅಲಾಸ್ಕಾ ಅಂತ ಬರುತ್ತೆ ನೋಡಿ. ದ ಪ್ರೆಸಿಡೆಂಟ್ ಆಫ್ USA ಆ್ಯಂಡ್ ರಷ್ಯಾ ಮೆಟ್ ಅಲಾಸ್ಕಾ ರಿಗಾರ್ಡಿಂಗ್ ದ ಸೀಸ್ ಫೈರ್ ಇನ್ ದ ರಷ್ಯಾ ಯುಕ್ರೇನ್ ವಾರ್. ಅಲಾಸ್ಕಾದಲ್ಲಿ ಇತ್ತೀಚೆಗೆ ರಷ್ಯಾ ಮತ್ತು ಅಮೇರಿಕಾದ ಪ್ರೆಸಿಡೆಂಟ್ ಅವರು ಮೀಟ್ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ. ದೆನ್ ನೆಕ್ಸ್ಟ್, ಇದು ನೋಡಿ ಸ್ಪೇನ್ ದೇಶ. ಈ ಸ್ಪೇನ್ ದೇಶದಲ್ಲಿ ಏನಾಗಿದೆ ಅಂತಂದರೆ ಇಲ್ಲೂ ಕೂಡ ವೈಲ್ಡ್ ಫೈರ್ಗಳು ಸಿಕ್ಕಾಪಟ್ಟೆ ಬೆಂಕಿ ಹತ್ತಿದೆ. ನೆಕ್ಸ್ಟ್, ಇದು ಫ್ರಾನ್ಸ್. ಇದೆಯಲ್ಲ, ಇದು ಫ್ರಾನ್ಸ್ ದೇಶ. ಇಲ್ಲಿ ಏನಾಗಿದೆ ಅಂತ ಅಂದರೆ ಇಲ್ಲೂ ಕೂಡ ಸೇಮ್ ವೈಲ್ಡ್ ಫೈರ್ಗಳು, ಭಾಳ ವೈಲ್ಡ್ ಫೈರ್ಗಳಾಗ್ತಾ ಇದೆ. ಕಾಡಿನ ಬೆಂಕಿ ಹತ್ತಾ ಇದೆ. ದೆನ್ ಅಲ್ಜೇರಿಯಾದಲ್ಲಿ ನೋಡಿ, ಇದು ಅಲ್ಜೇರಿಯಾದ ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಅರ್ಥಕ್ವೇಕ್ ಕಂಡು ಬಂದಿದೆ ಅಲ್ಲಿ. ಓಕೆ, ತೆಬೆಸ್ಸಾ ಪ್ರೊವಿನ್ಸ್, ತೆಬೆಸ್ಸಾ ಅನ್ನುವಂಥ ರಾಜ್ಯದಲ್ಲಿ ಅರ್ಥಕ್ವೇಕ್ ಕಂಡು ಬಂದಿದೆ ಅಲ್ಜೇರಿಯಾದಲ್ಲಿ. ನೆಕ್ಸ್ಟ್, ಈಸ್ಟರ್ ಐಲ್ಯಾಂಡ್ನಲ್ಲಿ ರೈಸಿಂಗ್ ಸೀ ಲೆವೆಲ್ಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಕುಡ್ ಸಬ್ಮರ್ಜ್ ಕೋಸ್ಟಲ್ ಏರಿಯಾಸ್ ಬೈ 2080. 2080 ವೇಳೆಗೆ ಇಲ್ಲೊಂದು ಈಸ್ಟರ್ ಐಲ್ಯಾಂಡ್ ಅಂತ ಒಂದು ಐಲ್ಯಾಂಡ್ ಇದೆ, ಅಂದರೆ ದ್ವೀಪ. ಅದರ ಒಂದು ಕೋಸ್ಟಲ್ ಏರಿಯಾ ಮುಳುಗಬಹುದು 2080 ವೇಳೆಗೆ. ಯಾಕಂದರೆ ಈ ಭೂಮಿಯಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಈ ಐಸ್ ಕರಗಿ ಈ ಭಾಗದಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಸಮುದ್ರದ ಮಟ್ಟ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡ್ಕೊಳ್ಳಿ. ಅಲಾಸ್ಕಾ ಇಲ್ಲಿದೆ, ಅಲ್ಜೀರಿಯಾ ಇಲ್ಲಿದೆ. ನೆಕ್ಸ್ಟ್, ಇದು ಸ್ಪೇನು, ಇದು ಫ್ರಾನ್ಸ್. ನೆಕ್ಸ್ಟ್, ಇದು ಈಸ್ಟರ್ ಐಲ್ಯಾಂಡ್. ಪ್ರಿಲಿಮ್ಸಲ್ಲಿ ಕೇಳ್ಬೋದು ಈಸ್ಟರ್ ಐಲ್ಯಾಂಡ್ ಎಲ್ಲಿ ಬರುತ್ತೆ ಅಂತ. ಈಸ್ಟರ್ ಐಲ್ಯಾಂಡ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಅಂತ ಕೇಳ್ತಾರೆ. ಇದು ಸೌತ್ ಅಮೇರಿಕಾದ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಾ ಇದೆ. ದೆನ್ ಲೆಬನಾನ್ ಇಲ್ಲಿದೆ ನೋಡಿ, ಆಫ್ರಿಕಾದ ಈ ಭಾಗದಲ್ಲಿ ಅಥವಾ ಮಧ್ಯ ಪ್ರಾಚ್ಯ ರಾಷ್ಟ್ರಗಳಲ್ಲಿ ಬರುತ್ತೆ ಇದು ಲೆಬನಾನ್. ಇಲ್ಲಿ ಏನಾಗಿದೆ ಅಂತ ನೋಡೋದಾದರೆ, ರೀಸೆಂಟ್ಲಿ ಯುನಿಸೆಫ್ ಹೈಲೈಟೆಡ್ ಅಕ್ಯೂಟ್ ವಾಟರ್ ಸ್ಕೇರ್ಸಿಟಿ while UNIFIL reported ongoing Israeli fire along ದ ಬ್ಲೂ ಲೈನ್ ಲೆಬನಾನ್ ಸುತ್ತಮುತ್ತ ಎಲ್ಲ ಯುದ್ಧ ನಡೀತಾ ಇದೆ. ಅಲ್ಲಿ ಇಸ್ರೇಲ್ ಇದೆ, ಪ್ಯಾಲೆಸ್ತೈನ್ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಅಲ್ಲಿ ವಾಟರ್ ಸ್ಕೇರ್ಸಿಟಿ, ನೀರಿನ ಕೊರತೆ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ದೆನ್ ವಿಯೆಟ್ನಾಂನಲ್ಲಿ ನೋಡಿ ಏನಾಗಿದೆ ಅಂತ ಅಂದರೆ ಭಾರತದ
ಮತ್ತು ವಿಯೆಟ್ನಾಂನ ಹೈ ಲೆವೆಲ್ ಮೀಟಿಂಗ್ ನಡೆದಿದೆ, ಹಿರಿಯ ಅಧಿಕಾರಿಗಳ ಮೀಟಿಂಗ್ ನಡೆದಿದೆ. ನೆಕ್ಸ್ಟ್ ವಿಯೆಟ್ನಾಂ ಎಲ್ಲಿದೆ ಅಂತ ಅಂದರೆ ಇಲ್ಲಿ ನೋಡಿ, ಇದು ನಮ್ಮ ಭಾರತ ಪಕ್ಕದಲ್ಲಿ ಇಲ್ಲಿ ವಿಯೆಟ್ನಾಂ ಬರುತ್ತೆ. ಇದರ ಪಕ್ಕದಲ್ಲಿ ಫಿಲಿಪೈನ್ಸ್ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್ ದೇಶ ಅದು ಕೂಡ. ಫಿಲಿಪೈನ್ಸ್ನಲ್ಲಿ ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ ಫಿಲಿಪೈನ್ಸ್ ಪ್ರೆಸಿಡೆಂಟ್ ಅವ್ರು ಭಾರತಕ್ಕೆ ಬಂದಿದ್ದರು. ಓಕೆ, ಯಾಕಂದರೆ 75 ವರ್ಷ ಆಗಿದೆ ಫಿಲಿಪೈನ್ಸ್ ಮತ್ತು ಭಾರತದ ವ್ಯಾಪಾರ ಸಂಬಂಧಗಳಿಗೆ, ಆ ಕಾರಣಕ್ಕಾಗಿ. ಇನ್ನಿದು ಆಸ್ಟ್ರೇಲಿಯಾದಲ್ಲಿ ಏನಾಗಿದೆ ಅಂತ ಅಂದರೆ ಇತ್ತೀಚೆಗೆ ಆಸ್ಟ್ರೇಲಿಯಾದ ಆರ್ಮಿ ಮುಖ್ಯಸ್ಥರು ನಮ್ಮ ದೇಶಕ್ಕೆ ಬಂದಿದ್ದರು. ಇನ್ನು ಇಲ್ಲೇ ಪಕ್ಕದಲ್ಲೊಂದು ಬರುತ್ತೆ, ಏನು ಇದು ಅಂತ ನೋಡೋದಾದರೆ ನಾವು ಫಿಜಿ ಐಲ್ಯಾಂಡ್ಸ್ ಅಂತ ಬರುತ್ತೆ. ಪ್ರಿಲಿಮ್ಸಲ್ಲಿ ಕೇಳ್ತಾರೆ ಫಿಜಿ ಐಲ್ಯಾಂಡ್ಸ್ ಯಾವುದರ ದೇಶದ ಪಕ್ಕದಲ್ಲಿ ಅಂತ, ಆಸ್ಟ್ರೇಲಿಯಾ ಪಕ್ಕದಲ್ಲಿ ಕಂಡು ಬರುತ್ತೆ. ಇಲ್ಲಿ ಏನಾಗಿದೆ ಅಂತ ಅಂದರೆ ಇಂಡಿಯಾ ಆ್ಯಂಡ್ ಫಿಜಿ ಹ್ಯಾವ್ ಅನೌನ್ಸ್ಡ್ ನ್ಯೂ ಮೆಜರ್ಸ್ ಟು ಸ್ಟ್ರೆಂಗ್ಥನ್ ಡಿಫೆನ್ಸ್ ಆ್ಯಂಡ್ ಮೆರಿಟೈಮ್ ಸೆಕ್ಯೂರಿಟಿ. ಡಿಫೆನ್ಸ್ ಮತ್ತು ಮೆರಿಟೈಮ್ ಸೆಕ್ಯೂರಿಟಿಗೆ ಎರಡು ದೇಶಗಳು ಇತ್ತೀಚೆಗೆ ಏನು ಮಾಡಿವೆ ಅಂತ ಅಂದರೆ ಸಹಿ ಹಾಕಿವೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಇಲ್ಲೊಂದು ಇದೆ ನೋಡಿ, ಮೇಲೆ ಒಂದು ದ್ವೀಪದ ಥರ. ಇಲ್ಲೇನಿದೆ ಅಂತ ಇದ್ರು ತುವಾಳು ಅನ್ನುವಂಥ ಒಂದು ದ್ವೀಪ. ಈ ಭಾಗದಲ್ಲಿರುವಂಥ ಜನರಿಗೆ ಆಸ್ಟ್ರೇಲಿಯಾದಲ್ಲಿ ಹೋಗಿರೋಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ನೆನ್ಪಿಟ್ಕೊಳ್ಳಿ. ತುವಾಳು ಎಲ್ಲಿ ಬರುತ್ತೆ ಅಂತ ಅಂದರೆ ಆಸ್ಟ್ರೇಲಿಯಾದ ಸಮೀಪ ಬರುತ್ತೆ. ಇಷ್ಟು ನಿಮಗೆ ಗೊತ್ತಿರಲಿ, ಇದು ತುವಾಳು. ಇನ್ನು ನೆಕ್ಸ್ಟ್ ಇದು ತೋಂಗಾ ಅನ್ನುವಂಥ ಒಂದು ಪ್ಲೇಸ್ನಲ್ಲಿ ಏನಾಗಿದೆ ಅಂತ ಅಂದರೆ ಅರ್ಥಕ್ವೇಕ್, ಭೂಕಂಪ ಆಗಿದೆ. ಓಕೆ, ಭೂಕಂಪ ಎಲ್ಲೆಲ್ಲಿ ಆಗ್ತಾ ಇದೆ ನೋಡಿ, ಇಲ್ಲೂ ಆಗಿತ್ತು. ಎಲ್ಲಿ ಅಂತ ಅಂದರೆ ಅಲ್ಜೇರಿಯಾದಲ್ಲಿ ಕೂಡ ಆಗಿತ್ತು, ಹಾಗೆಯೇ ಇಲ್ಲೂ ಕೂಡ ಆಗ್ತಾ ಇದೆ. ಓಕೆ, ದೆನ್ ಇನ್ನು ನ್ಯೂಜಿಲ್ಯಾಂಡ್ ಯಾಕೆ ಸುದ್ದಿಯಲ್ಲಿತ್ತು ಅಂತ ಅಂದರೆ ನ್ಯೂಜಿಲ್ಯಾಂಡ್ ಮತ್ತು ಭಾರತ ಎರಡೂ ದೇಶಗಳು ಸೇರಿಕೊಂಡು ಡಿಫೆನ್ಸ್ ಸ್ಟ್ರಾಟಜಿಕ್ ಡೈಲಾಗನ್ನು ಮಾತುಕತೆಯನ್ನು ಮಾಡಿವೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟಾದರೆ ಪ್ಲೇಸಸ್ ಇನ್ ನ್ಯೂಸ್ ಆಗುತ್ತೆ. ನಾವು ಕೊನೆಯ ಪಾರ್ಟನ್ನು ಹೋಗಿ ನೋಡ್ತೀವಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ತುಂಬ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾವು ಇವತ್ತು ನೋಡೋರಿದ್ದೀವಿ. ತುಂಬ ಇಂಟ್ರೆಸ್ಟಿಂಗ್ ಕೂಡ ಇದೆ, ತುಂಬ ಈಸಿ ಕೂಡ ಇದೆ, ಏನು ಡಿಫಿಕಲ್ಟಿ ಇಲ್ಲ ಇದರಲ್ಲಿ, ಆರಾಮಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ನೋಡೋಣ ಏನಿದೆ ಫಸ್ಟ್ ಟಾಪಿಕ್ಕು ಅಂತ. ಸ್ಪೇಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ, ಭಾರತದ ಸ್ಪೇಸ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಏನಿದೆ ಇದರಲ್ಲಿ ಅಂತ ನೋಡೋದಾದರೆ, ರೀಸೆಂಟ್ಲಿ ಲೋಕಸಭಾ ಹೆಲ್ಡ್ ಸ್ಪೆಷಲ್ ಡಿಸ್ಕಷನ್ ಆನ್ ಕ್ರಿಟಿಕಲ್ ರೋಲ್ ಆಫ್ ದ ಸ್ಪೇಸ್ ಪ್ರೋಗ್ರಾಮ್ಸ್ ಫಾರ್ ವಿಕಸಿತ ಭಾರತ 2047, 2047 ವೇಳೆಗೆ ಭಾರತದ ಪ್ರೋಗ್ರಾಮ್ಸ್ ಯಾವ ಥರ ಇರಬೇಕು, ಓಕೆ, ಆಮೇಲೆ ಭಾರತ ಏನೇನು ಮಾಡಬೇಕು ಇದರಲ್ಲಿ ಅನ್ನೋದ್ರ ಬಗ್ಗೆ ಮೀಟಿಂಗನ್ನು ಮಾಡಿದಾರಂತೆ ಇತ್ತೀಚೆಗೆ ಲೋಕಸಭೆಯಲ್ಲಿ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಮೋರ್ ಆನ್ ನ್ಯೂಸ್. ಮತ್ತೇನೇನಿದೆ ನೋಡಿ. ಶುಭಾಂಶು ಶುಕ್ಲಾ ಅವರು, ನಿಮಗೂ ಕೂಡ ಗೊತ್ತಿದೆ, ಕಳೆದ ವರ್ಷ ಅಂದರೆ 2025 ಏನಾಗಿದ್ದರು ಅಂತ ಅಂದರೆ ಈ ಒಂದು ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ ಅಲ್ವಾ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ. ಹೋಮ್ವರ್ಕ್ ನಿಮಗೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಯಾವುದೋ ದೇಶದವ್ರು ಸೇರ್ಕೊಂಡು ಮಾಡಿದ್ದಾರೆ, ಇಲ್ಲಿ ಬರೀಬೇಕು ನೀವು ಅದನ್ನು. ಓಕೆ, ಸೊ ಯಾವ ಒಂದು ಮಿಷನ್ ಅಡಿಯಲ್ಲಿ ಹೋಗಿದ್ರು ಇವರು ಶುಭಾಂಶು ಶುಕ್ಲಾ ಅವರು ಅಂತ ಅಂದರೆ ಆಕ್ಸಿಯೋಮ್ 4 ಅನ್ನುವಂಥ ಮಿಷನ್ ಅಡಿಯಲ್ಲಿ ಹೋಗಿದ್ದರು, ನೆನ್ಪಿಟ್ಕೊಳ್ಳಿ. ಓಕೆ, ಇವರೇನು ಹೋಗಿ ಬಂದಿದ್ದಾರಲ್ಲ, ಇದರಿಂದ ವಿಶ್ವಬಂಧು ಭಾರತ, ಗ್ಲೋಬಲ್ ಫ್ರೆಂಡ್, ಇಂಡಿಯಾ ಇಸ್ ಅ ಗ್ಲೋಬಲ್ ಫ್ರೆಂಡ್ ಅನ್ನುವಂಥ ಒಂದು ಸಂದೇಶವನ್ನು ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಹೀ ಈಸ್ ಇಂಡಿಯಾಸ್ ಫಸ್ಟ್ ಅಸ್ಟ್ರೋನಾಟ್. ಈ ಶುಭಾಂಶು ಶುಕ್ಲಾ ಅವರು ಏನಿದ್ದಾರಲ್ಲ, ಭಾರತದ ಮೊದಲ ಅಸ್ಟ್ರೋನಾಟ್. ಯಾವುದರಲ್ಲಿ ಅಂತ ಅಂದರೆ ಅಬ್ರಾಡ್ ದ ISS, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿರೋ ಭಾರತದಲ್ಲಿ ಇವರು ಮೊದಲಿಗರು ಅಂತ ಹೇಳ್ತಾರೆ. ಆ್ಯಂಡ್ ಓನ್ಲಿ ದ ಸೆಕೆಂಡ್ ಇಂಡಿಯನ್ ಟು ಟ್ರಾವೆಲ್ ಟು ದ ಸ್ಪೇಸ್. ಬಾಹ್ಯಾಕಾಶಕ್ಕೆ ಹೋಗಿರೋರಲ್ಲಿ ಇವರು 2 ನಂಬರು. ಯಾಕಂದರೆ ಇವ್ರಿಗಿಂತ ಮುಂಚೆ ರಾಕೇಶ್ ಶರ್ಮಾ ಅವರು 1984 ಹೋಗಿದ್ದರು ಅಮೇರಿಕಾಗೆ ಅನ್ನೋದಂಥ ಸುದ್ದಿ ಇಲ್ಲಿ ಬರ್ತಾ ಇದೆ. ದೆನ್ ನೆಕ್ಸ್ಟ್ ನಾವು ನೋಡೋದಾದರೆ ಕೆಲವೊಂದು ಪಾಯಿಂಟ್ಸ್ ಇವೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ ಇಲ್ಲಿ. ಕ್ರಿಟಿಕಲ್ ರೋಲ್ ಆಫ್ ಸ್ಪೇಸ್ ಪ್ರೋಗ್ರಾಮ್ ಟೆಕ್ನಾಲಜಿ, ಇದ್ರ ಯಾಕೆ ಮಹತ್ವ ಅಂತ ಅಂದರೆ ಇದು ಭಾರತದ ಬೆಳವಣಿಗೆಗೆ ಮತ್ತು ಭಾರತದ ಅಭಿವೃದ್ಧಿಗೆ ತುಂಬ ಮುಖ್ಯ ಆಗುತ್ತೆ. ಯಾಕಂತ ಅಂದರೆ ನೋಡಿ, ಅಗ್ರಿಕಲ್ಚರ್, ಇನ್ಫ್ರಾಸ್ಟ್ರಕ್ಚರ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ, ಸ್ಟ್ರಾಟಜಿಕ್ ಅಟೋನಾಮಿ, ನಮ್ಮ ಸ್ವಾಯತ್ತತೆ, ಕ್ಲೈಮೇಟ್ ಚೇಂಜು, ಹೆಲ್ತು, ಎಜುಕೇಷನ್ನು, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ವಾಟರ್ ಮ್ಯಾನೇಜ್ಮೆಂಟ್, ಇದೆಲ್ಲದಕ್ಕೂ ಕೂಡ ನಮಗೆ ಸ್ಪೇಸ್ ಟೆಕ್ನಾಲಜಿ ಬೇಕು. ಅದಕ್ಕೋಸ್ಕರ ಭಾರತ ಸರ್ಕಾರ ಬಹಳಷ್ಟು ಒಂದು ಸ್ಯಾಟಲೈಟ್ಗಳನ್ನ ಬಿಡುಗಡೆ ಮಾಡಿದೆ. ನೀವು ನೋಡ್ಬೋದು ಇಲ್ಲಿ ಇನ್ಸ್ಯಾಟ್ ಅಂತ ಒಂದಿದೆ, ರಿಸೋರ್ಸ್ ಸ್ಯಾಟ್ ಅಂತ ಒಂದಿದೆ. PM ಗತಿಶಕ್ತಿ ಅಡಿಯಲ್ಲಿ ಇಸ್ರೋ ಮತ್ತೆ ಏನು ಮಾಡ್ತಾ ಇದೆ, ಹೊಸ ಹೊಸ ಯೋಜನೆಗಳನ್ನ ತೊಗೊಂಡು ಬರ್ತಾ ಇದೆ. ಇಸ್ರೋಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಪ್ರೋಗ್ರಾಮ್ ಅಂತ ಒಂದಿದೆ. GSAT-7 ಇದೆ, ರೀಸ್ಯಾಟ್ ಇದೆ, ಮಿಷನ್ ಶಕ್ತಿ ಅಂತ ಇದೆ, ನಾವಿಕ್ ಅಂತ ಇದೆ, ನಿಸಾರ್ ಅಂತ ಇದೆ. ಇಸ್ರೋ ಟೆಲಿಮೆಡಿಸಿನ್ ಪ್ರಾಜೆಕ್ಟ್ ಮಾಡ್ತಾ ಇದೆ. ಎಜುಸ್ಯಾಟ್ ಅಂತ ಇದೆ ಎಜುಕೇಷನ್ಗೆ. ಜಿಯೋ ಟ್ಯಾಗಿಂಗ್ ಆಫ್ MG ನರೇಗಾ ಅಸೆಟ್ಗಳನ್ನ ಮಾಡ್ತಾ ಇದ್ದಾರೆ, ಜಿಯೋ ಟ್ಯಾಗಿಂಗು. ಭುವನ ಸೃಷ್ಟಿ ಜಿಯೋ ಪೋರ್ಟಲ್ಗಳಲ್ಲೆಲ್ಲವನ್ನು ಕೂಡ ಮಾಡಿದ್ದಾರೆ. ಇದು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ನಾನು. ಯಾಕಂದರೆ ಯಾರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಗಿಸ್ಕೊಂಡಿರ್ತೀರಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದನ್ನು ಓದ್ಕೊಂಡ್ರೆ, ಅಂದರೆ ಯಾವ ಫೀಲ್ಡ್ನಲ್ಲಿ ಯಾವ ಥರ ಇದು ಅನುಕೂಲ ಆಗುತ್ತೆ ಅಂತ. ಯಾರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಗೋದಿಲ್ಲ, ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಕ್ಲಾಸಲ್ಲಿ ಇವುಗಳ ಬಗ್ಗೆ ನಾವು ಡೀಟೇಲಾಗಿ ಹೇಳ್ತೀವಿ. ಓಕೆ, ಒಂದು ಸಾರಿ ಇದನ್ನು ಓದ್ಕೊಂಡ್ರೆ ತುಂಬ ಈಸಿ ಇದೆ, ಅದು ಫ್ಯಾಕ್ಚುಯಲ್, ಏನು ಅಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿ ಬಗ್ಗೆ ಅವ್ರು ಹೇಳ್ತಾ ಇಲ್ಲ ಅಲ್ಲಿ. ನೆಕ್ಸ್ಟ್ ನೋಡಿ, ಗ್ಲೋಬಲ್ ಕೊಲಾಬರೇಷನ್ ಏನಾಗುತ್ತೆ ಭಾರತ ಒಂದು ಸ್ಪೇಸ್ ಸ್ಟೇಷನ್ನಲ್ಲಿ ಈ ಥರ ನಾವು ಪಾಲ್ಗೊಳ್ಳೋದ್ರಿಂದ ಅಂತ ಅಂದರೆ ಈ ನಿಸಾರ್ ಅಂತ ಏನಿತ್ತಲ್ಲ, ಇದು
ನಿಸಾರ್ ಟರ್ಮ್ಡ್ ಇಂಡಿಯಾಸ್ ಸೈಂಟಿಫಿಕ್ ಹ್ಯಾಂಡ್ಶೇಕ್ ವಿತ್ ದ ವರ್ಲ್ಡ್. ಭಾರತ ಜಗತ್ತಿನ ಜೊತೆಗೆ ಒಂದು ಹ್ಯಾಂಡ್ಶೇಕ್ ಮಾಡಿದಾಗೆ ಆಗಿದೆ ಈ ನಿಸಾರ್ನ ಅಡಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಸಾರ್ ಅಂದರೆ ಏನಿದು? ಇಲ್ಲೇನಾಗುತ್ತೆ ಅಂತ ನಾವು ಸ್ಟಡಿ ಮಾಡ್ತೀವಿ, ಲ್ಯಾಂಡ್ ಮತ್ತು ಎಕೋಸಿಸ್ಟಮನ್ನು ಸ್ಟಡಿ ಮಾಡ್ತೀವಿ ಇದರ ಅಡಿಯಲ್ಲಿ, ಅದಕ್ಕೋಸ್ಕರ. ಓಕೆ, ದೆನ್ ಈಗಾಗಲೇ ನಿಸಾರ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ ಹಿಂದಿನ ಮ್ಯಾಗ್ಝಿನ್ಗಳಲ್ಲಿ. ಅಲ್ಲಿ ಏನಾಗಿತ್ತು ಅಂತಂದರೆ ನಾಸಾ ಮತ್ತು ಇಸ್ರೋದವ್ರು ಇಬ್ಬರು ಸೇರಿಕೊಂಡು ಏನು ಮಾಡಿದರು ಅಂತಂದರೆ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದರು. ದೆನ್ ರೀಜ್ನಲ್ ಲೀಡರ್ಶಿಪ್ ಇನ್ ಸಪೋರ್ಟ್. ಏನಾಗುತ್ತೆ ಅಂತಂದರೆ ಭಾರತ ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಜಾಗತಿಕವಾಗಿ ಒಂದು ಧ್ವನಿಯಾಗುತ್ತೆ. ಯಾವ ದೇಶಗಳಿಗೆ? ಸೌತ್ ಏಷ್ಯಾದ ದೇಶಗಳಿಗೆ ಒಂದು ಧ್ವನಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೆನ್ ಉದಾಹರಣೆಗೆ ಈ ನೈಬರಿಂಗ್ ಕಂಟ್ರೀಸ್ ವಿಚ್ ಫಾಲ್ ವಿದಿನ್ ದ ನಾವಿಕ್ ಸರ್ವಿಸ್. ನಾವಿಕ್ ಸರ್ವಿಸ್ ಅಂತಂದರೆ ಹೇಗೆ GPS ಇದೆ ನೋಡಿ ನಮ್ಮ ಮೊಬೈಲ್ನಲ್ಲಿ, ಅದೇ ಥರ ನಾವಿಕ್ ಕೂಡ ಕೆಲಸ ಮಾಡುತ್ತೆ. ಬರೀ ನಮ್ಮ ದೇಶ ಅಷ್ಟೇ ಅಲ್ಲದೆ ನಮ್ಮ ದೇಶದ ಸುತ್ತಮುತ್ತಲಿನ ದೇಶಗಳನ್ನು ಕೂಡ ನಾವು ಇದರಲ್ಲಿ ತೊಗೊಳ್ಬೋದು ಅಥವಾ ಅವ್ರಿಗೂ ಕೂಡ ನಾವು ಸಹಾಯ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ದೆನ್ ಶೇರಿಂಗ್ ಟೆಕ್ನಾಲಜಿ ಎಕ್ಸ್ಪರ್ಟೈಸ್ ಡೇಟಾ ಫಾರ್ ದ ಯೂನಿವರ್ಸಲ್ ಬೆನಿಫಿಟ್. ನಾವೇನು ಮಾಡ್ಬೋದು, ಭಾರತ ಸರ್ಕಾರದವರು ಈ ಥರ ಜಾಗತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಾಗ ನಾವು ಇದರ ಮಾಹಿತಿನ ನಾವು ಜಗತ್ತಿಗೆ ಕೂಡ ಶೇರ್ ಮಾಡ್ಕೊಳ್ಬೋದು. ದೆನ್ ಕೆಪಾಸಿಟಿ ಬಿಲ್ಡಿಂಗ್, ಉನ್ನತಿ ಪ್ರೋಗ್ರಾಮ್ಗಳನ್ನು ನಾವು ಇದರಲ್ಲಿ ಮಾಡ್ಬೋದು. ಯುನಿಸ್ಪೇಸ್ ನ್ಯಾನೋ ಸ್ಯಾಟಲೈಟ್ ಅಸೆಂಬ್ಲಿ ಆ್ಯಂಡ್ ಟ್ರೈನಿಂಗ್ ಬೈ ಇಸ್ರೋ ಪ್ರೋಗ್ರಾಮ್ ಇದು ಒಂದು ಉನ್ನತಿ ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಬೇರೆ ಬೇರೆ ದೇಶಗಳವರಿಗೆ ಇಸ್ರೋದವ್ರು ಕೊಡ್ತಾರೆ ಟ್ರೈನಿಂಗ್ ಇದನ್ನು. ದೆನ್ ಕಾಸ್ಟ್ ಎಫೆಕ್ಟಿವ್ನೆಸ್ ಆಫ್ ದ ಆ್ಯಂಡ್ ರಿಲಯಬಿಲಿಟಿ. ನೋಡಿ, ಭಾರತದ ಏನಿದೆಯಲ್ಲ ಇಸ್ರೋ, ಅಮೇರಿಕಾದ ನಾಸಾಗಿಂತ ಕಡಿಮೆ ಖರ್ಚಿನಲ್ಲಿ ಪ್ರಾಡಕ್ಟ್ಗಳನ್ನು, ಸ್ಯಾಟಲೈಟ್ಗಳನ್ನು ಬಾಹ್ಯಾಕಾಶಕ್ಕೆ ರಫ್ತು ಮಾಡುತ್ತೆ ಅಥವಾ ಲಾಂಚ್ ಮಾಡುತ್ತೆ. ಉದಾಹರಣೆಗೆ ಮಾರ್ಸ್ 2013 ಏನು ಮಾಡಿದರು ಅಂತಂದರೆ ಮಾರ್ಸ್ ಆರ್ಬಿಟರ್ ಮಿಷನ್ನ ಇಸ್ರೋ ಲಾಂಚ್ ಮಾಡಿತ್ತು, ತುಂಬ ಕಡಿಮೆ ಖರ್ಚಲ್ಲಿ ಮಾಡಿತ್ತು. ಸೊ ಇದರಿಂದ ನೋಡಿ ಬೇರೆ ಬೇರೆ ದೇಶದ ಸುಮಾರು 34 ದೇಶದ ಸ್ಯಾಟಲೈಟ್ಗಳನ್ನು ಇಸ್ರೋ ಈಗ ಲಾಂಚ್ ಮಾಡಿದೆ. ಓಕೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಹಾಗೆಯೇ ಭಾರತ ಏನು ಮಾಡ್ಬೋದು ಅಂತಂದರೆ ಡೆಬ್ರಿ ಫ್ರೀ ಸ್ಪೇಸ್ ಮಿಷನ್ ಅಡಿಯಲ್ಲೂ ಕೂಡ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಡೆಬ್ರೀಸ್ ಫ್ರೀ ಅಂತ ಅಂದರೆ ಇದು ಭೂಮಿ ಅಂದ್ಕೊಳ್ಳಿ, ಭೂಮಿ ಸುತ್ತಮುತ್ತ ಭಾಳಷ್ಟು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಎಲ್ಲ ದೇಶದವರು. ಸೊ ಇಲ್ಲಿ ಭಾಳಷ್ಟು ವೇಸ್ಟ್ ಕೂಡ ರೆಡಿ ಆಗ್ತಾ ಇದೆ. ಅದನ್ನು ಸ್ವಚ್ಛ ಮಾಡುವಂಥ ಒಂದು ಪ್ರೋಗ್ರಾಮನ್ನು ಕೂಡ ಭಾರತ ಮಾಡಬಹುದು, ಅದ್ರ ಕಡೆಯೂ ಕೂಡ ಫೋಕಸ್ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಹ್ಯುಮ್ಯಾನಿಟೇರಿಯನ್ ಏಡ್ ಕೂಡ ಕೊಡ್ಬೋದು ನಾವು. ಈ ಥರ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾ ಇರೋದರಿಂದ ಬೇರೆ ಬೇರೆ ದೇಶಗಳಿಗೆ ಅಥವಾ ನಮ್ಮ ದೇಶಕ್ಕೆ ನಾವು ಒಂದು ಮಾನವೀಯ ಸಹಾಯವನ್ನು ಕೂಡ ಕೊಡ್ಬೋದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾವಾಗ ಏನೇನಾಯಿತು ಅಂತ ಅಂದರೆ, ಮೊದಲು ಭಾರತದಲ್ಲಿ ಸ್ಟಾರ್ಟ್ ಆದದ್ದು ಇನ್ಕೋಸ್ಪಾರ್ ಅಂತ ಸ್ಟಾರ್ಟ್ ಆಯಿತು 1962ರಲ್ಲಿ. ಅದಾದ ನಂತರ 1969ರಲ್ಲಿ ಇಸ್ರೋ ಆರಂಭ ಆಗುತ್ತೆ. ಮೊದಲ ನಮ್ಮ ಸ್ಯಾಟಲೈಟ್ ಆರ್ಯಭಟ 1975ರಲ್ಲಿ ಲಾಂಚ್ ಆಯಿತು. ಅದರ ನಂತರ 1980ರಲ್ಲಿ SLV-3ನ ಅಡಿಯಲ್ಲಿ RS-1 ರೋಹಿಣಿ RS-1 ಲಾಂಚ್ ಮಾಡ್ತಾರೆ. 2008ರಲ್ಲಿ ಚಂದ್ರಯಾನ 1, 2013ರಲ್ಲಿ ಮಾರ್ಸ್ ಆರ್ಬಿಟರ್ ಮಿಷನ್ನು, 2023ರಲ್ಲಿ ಚಂದ್ರಯಾನ 3. ಚಂದ್ರಯಾನ 2 ಫೇಲ್ ಆಗಿತ್ತು, ಅದಕ್ಕೋಸ್ಕರ ಚಂದ್ರಯಾನ 3 2023ರಲ್ಲಿ ಲಾಂಚ್ ಆಯಿತು. ಓಕೆ, ದೆನ್ ಇಂಡಿಯನ್ ಅಸ್ಟ್ರೋನಾಟ್ ಸ್ಪೇಸ್ಗೆ ಹೋದದ್ದು 2025ರಲ್ಲಿ ಆಕ್ಸಿಯೋ ಮಿಷನ್ 4 ಅಡಿಯಲ್ಲಿ ಹೋಗಿದ್ದಾರೆ. ನೆನ್ಪಿಟ್ಕೊಡ್ರಿ. ಸರಿ, ಇನ್ನು ಮತ್ತೇನೇನು ಭಾರತ ಸರ್ಕಾರ ಪ್ಲ್ಯಾನ್ ಮಾಡ್ತಾ ಇದೆ ಅಂತಂದರೆ ಇಂಡಿಯಾ ಸ್ಪೇಸ್ ಪಾಲಿಸಿ ಅಂತ ತೊಗೊಂಡು ಬಂದಿದೆ 2023ರಲ್ಲಿ. ಹಾಗೆಯೇ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸಲ್ಲಿ ಕೇಳ್ತಾರೆ ಇದನ್ನು ನೋಡಿ. ಈ ಒಂದು ಏನಂತ ಅಂದರೆ ಈ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಭಾರತದಲ್ಲಿ FDI 100% ಅಲೋವ್ ಇದೆ ಥ್ರೂ ಆಟೋಮೆಟಿಕ್ ರೂಟ್. ಆಟೋಮೆಟಿಕ್ ಆಗಿ ಬೇರೆ ದೇಶದವ್ರು ಬಂದು ಭಾರತದಲ್ಲಿ ಸ್ಪೇಸ್ ಟೆಕ್ನಾಲಜಿಯ ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡ್ಬೋದು, ಇದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗೆಯೇ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಭಾರತ ಸರ್ಕಾರದವರು. ಇದರ ಅಡಿಯಲ್ಲಿ ಇದು ಇಸ್ರೋದ ಕಮರ್ಷಿಯಲ್ ಆರ್ಮ್ ಥರ ಕೆಲಸ ಮಾಡುತ್ತೆ. ಕಮರ್ಷಿಯಲ್ ಅಂದರೆ ವಾಣಿಜ್ಯ ವ್ಯವಹಾರ, ಪ್ರಮೋಟ್ ಮಾಡೋದು, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು, ಸರ್ವಿಸ್ಗಳನ್ನು ಸೆಲ್ ಮಾಡೋದು, ಟೆಕ್ನಾಲಜಿಗಳನ್ನ ಸೆಲ್ ಮಾಡೋದು, ಇಂಥ ಕೆಲಸ ಎಲ್ಲ ಮಾಡುತ್ತೆ. ಹಾಗೆಯೇ ಇನ್ ಸ್ಪೇಸ್ ಅಂತ ಒಂದಿದೆ. ಇದೇನು ಮಾಡುತ್ತೆ ಅಂತಂದರೆ ಸಿಂಗಲ್ ವಿಂಡೋ ಫೆಸಿಲಿಟೇಟರ್ ಫಾರ್ ದ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್. ಈ ಪ್ರೈವೇಟ್ ಸೆಕ್ಟರ್ನವ್ರು ಏನಾದರೂ ಸ್ಪೇಸ್ ಸೆಕ್ಟರ್ಗೆ ಬರ್ತೀವಿ ಅಂತಂದರೆ ಅವ್ರಿಗೆಲ್ಲ ಇದು ಸಪೋರ್ಟ್ ಮಾಡುತ್ತೆ. ಇನ್ ಸ್ಪೇಸ್, ಓಕೆ, ನ್ಯೂ ಸ್ಪೇಸ್ ಬೇರೆ, ಇನ್ ಸ್ಪೇಸ್ ಬೇರೆ. ನ್ಯೂ ಸ್ಪೇಸ್ ಏನು ಮಾಡುತ್ತೆ, ಕಮರ್ಷಿಯಲಾಗಿ ಕೆಲಸ ಮಾಡುತ್ತೆ. ಇನ್ ಸ್ಪೇಸ್ ಏನು ಕೆಲಸ ಮಾಡುತ್ತೆ, ಪ್ರೈವೇಟ್ನವ್ರು ಬರ್ತೀವಿ ಅಂತಂದರೆ ಅವ್ರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡುತ್ತೆ. ಇದಿಷ್ಟು ನೆನ್ಪಿಟ್ಕೊಡ್ರಿ ಸಾಕು. ನೆಕ್ಸ್ಟ್, ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಅರ್ತ್ ಅಬ್ಸರ್ವೇಷನ್, ಓಕೆ, ಸ್ಯಾಟಲೈಟ್. ಇತ್ತೀಚೆಗೆ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. Pixel Space India led consortium was won in space proposal to build India's first fully indigenous commercial Earth observation satellite system. ಓಕೆ, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಅಂದರೆ ಭೂಮಿಯನ್ನು ಅಬ್ಸರ್ವ್ ಮಾಡುವಂತಹ ಒಂದು ಸ್ಯಾಟಲೈಟ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡೋಕ್ಕೆ ಇನ್ ಸ್ಪೇಸ್ನವ್ರು ಏನು ಮಾಡಿದರು ಅಂತ ಅಂದರೆ ಕರೆ ಕೊಟ್ಟಿದ್ದರು.
ಅದಕ್ಕೆ ಪ್ರೈಸ್ ಕೂಡ ಕೊಡ್ತೀವಿ, ನೀವು ಯಾರು ಅದರಲ್ಲಿ ಭಾಗವಹಿಸ್ತೀರಿ ಅಂತ ಹೇಳಿದರು. ಇನ್ ಸ್ಪೇಸ್ ಅಂತಂದರೆ ನಾನು ಹೇಳಿದೆ ಇಸ್ರೋದ ಒಂದು ಕಮರ್ಷಿಯಲ್ ಆರ್ಮ್, ಇದು ವಾಣಿಜ್ಯ ವಿಭಾಗವಾಗಿ ಕೆಲಸ ಮಾಡುತ್ತೆ. ಒಂದು ಪ್ರೈಸ್ ಇಟ್ಟಿದ್ರು ಅವರು. ಇದನ್ನು ಪಿಕ್ಸೆಲ್ ಸ್ಪೇಸ್ ಇಂಡಿಯಾದವ್ರು ಗೆದ್ದಿದ್ದಾರೆ. ಪಿಕ್ಸೆಲ್ ಸ್ಪೇಸ್ ಇಂಡಿಯಾ ಪ್ಲಸ್ ಅದರ ಜೊತೆಗೆ ಕೆಲವೊಂದು ಕಂಪ್ನಿಗಳು ಸೇರ್ಕೊಂಡಿದ್ದರಿಂದ ಅದನ್ನು ಕನ್ಸೋರ್ಟಿಯಮ್ ಅಂತ ಕರಿತಾ ಇದ್ದಾರೆ. ಕನ್ಸೋರ್ಟಿಯಮ್ ಅಂತ ಅಂದರೆ ಒಂದು ಗ್ರೂಪು. ಯಾಕೆ ಇದು ಬಹುಮಾನ ಗೆದ್ದಿದೆ? ಯಾಕಂತ ಅಂದರೆ ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಸಿಸ್ಟಮನ್ನು ಇವರು ಲಾಂಚ್ ಮಾಡೋರು ಇದ್ದಾರೆ. ಯಾವ ಮಾಡೆಲ್ನಲ್ಲಿ ಅಂದರೆ PPP ಮಾಡೆಲ್ನಲ್ಲಿ. PPP ಮಾಡೆಲ್ ಅಂತ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಖಾಸಗಿನೂ ಕೂಡ ಇರುತ್ತೆ, ಪ್ರೈವೇಟ್ ಕೂಡ ಇರುತ್ತೆ. ಸುಮಾರು 1,200 ಕೋಟಿ ರೂಪಾಯಿಗಳನ್ನ ಇದರಲ್ಲಿ ಹೂಡೋರಿದ್ದಾರೆ. ಓಕೆ, ಅದರಲ್ಲಿ ಭಾರತ ಸರ್ಕಾರನೂ ಕೂಡ ಸುಮಾರು 350 ಕೋಟಿ ರೂಪಾಯಿಗಳನ್ನು ಆ್ಯಸ್ ಎ ಸಪೋರ್ಟ್ ಆಗಿ ಕೊಡೋದಿದೆ. ಏನಿದೆ ಇದರಲ್ಲಿ, ಯಾವ ರೀತಿಯ ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ ಅಂತ ನಾವು ನೋಡೋದಾದರೆ ಸುಮಾರು 12 ಸ್ಯಾಟಲೈಟ್ಗಳನ್ನು ಮುಂದಿನ 5 ವರ್ಷಗಳಲ್ಲಿ ಲಾಂಚ್ ಮಾಡ್ತಾರೆ. ಓಕೆ, ಸೊ ಹಾಗೆಯೇ ಸಿಂಥೆಟಿಕ್ ಅಪರ್ಚರ್ ರಾಡಾರನ್ನು ಕೂಡ, ಸೆನ್ಸರ್ಗಳನ್ನು ಕೂಡ ಇದರಲ್ಲಿ ಬಳಸೋರು ಇದ್ದಾರೆ. ಸಿಂಥೆಟಿಕ್ ಅಪರ್ಚರ್ ರಾಡಾರ್ಗಳ ಬಗ್ಗೆ ನಾನು ಜುಲೈ ಮಂತ್ ಮ್ಯಾಗ್ಝಿನಲ್ಲಿ ಹೇಳುವಾಗಲೂ ಹೇಳಿದ್ದೀನಿ. ದಯವಿಟ್ಟು ಹೋಗಿ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್, ಪ್ರಿಲಿಮ್ಸ್ಗೆ ಕೇಳ್ಬೋದು ಅದನ್ನು. ಸರಿ, ಎಲ್ಲಿ ಯೂಸ್ ಆಗುತ್ತೆ ಸರ್ ಇದು? ಹಾಗಾದರೆ ಇದೇನಿದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಹೇಳ್ತಾ ಇದ್ದೀರಲ್ಲ, ಏನಿಲ್ಲ, ಇದು ಭೂಮಿ ಸುತ್ತ ತಿರುಗ್ತಾ ಇರುತ್ತೆ. ತಿರುಗ್ತಾ ಇದ್ದಾಗ ನಮಗೆ ಕ್ಲೈಮೇಟ್ ಬಗ್ಗೆ ಮಾಹಿತಿ ಕೊಡುತ್ತೆ, ಡಿಸಾಸ್ಟರ್ ಬಗ್ಗೆ ಮಾಹಿತಿ ಕೊಡುತ್ತೆ, ಅಗ್ರಿಕಲ್ಚರ್ ಬಗ್ಗೆ, ನ್ಯಾಷನಲ್ ಸೆಕ್ಯೂರಿಟಿ, ಓಕೆ, ಹೈ ಕ್ವಾಲಿಟಿ ಇಂಟೆಲಿಜೆನ್ಸ್ ಎಲ್ಲವನ್ನು ಕೂಡ ನಾವು ಇದರ ಅಡಿಯಲ್ಲಿ ಮಾಡ್ಕೊಳ್ಬೋದು. ಓಕೆ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಅರ್ತ್ ಸೈನ್ಸ್ನಲ್ಲಿ, ಎನ್ವೈರ್ಮೆಂಟ್ನಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ, ಅಗ್ರಿಕಲ್ಚರ್ನಲ್ಲಿ, ಜಿಯೋಲಾಜಿ, ರಿಸೋರ್ಚ್ ಸ್ಟಡಿ ಮಾಡುವಾಗ, ಸ್ಪೆಷಲ್ ಪ್ಲ್ಯಾನಿಂಗ್ ಅಂದರೆ ರೂರಲ್ ಅರ್ಬನ್ ಡೆವಲಪ್ಮೆಂಟ್ ಮಾಡುವಾಗ, ಮ್ಯಾಪ್ಗಳನ್ನು ಮಾಡುವಾಗ ಎಲ್ಲವನ್ನು ಕೂಡ ಇದನ್ನು ಬಳಕೆ ಮಾಡಲಾಗುತ್ತೆ. ಈ ಸಬ್ ಕ್ಯಾಟಗರಿಗಳನ್ನು ಒಂದು ಸಾರಿ ನೀವು ಓದ್ಕೊಳ್ಳಿ, ತುಂಬ ಈಸಿ ಇದೆ. ಓಕೆ, ಅರ್ಥ ಆಗಲಿಲ್ಲ ಅಂತಂದರೆ ChatGPT ಸಹಾಯ ತೊಗೊಳ್ಳಿ, ಡಿಕ್ಷನರಿ ಸಹಾಯ ತೊಗೊಂಡು ನೋಡ್ಕೊಳ್ಳಿ, ತುಂಬ ಈಸಿ ಇದೆ, ಏನೂ ಕಷ್ಟ ಇಲ್ಲ. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ ಪ್ರೈವೇಟ್ ಸೆಕ್ಟರ್ನ ಪಾರ್ಟಿಸಿಪೇಷನ್ಗೆ ಯಾಕೆ ಇನ್ ಸ್ಪೇಸ್ನವ್ರು ಫೋಕಸ್ ಮಾಡಿದ್ದು ಅಂತಂದರೆ ನೋಡಿ, ಎಲ್ಲವನ್ನು ಕೂಡ ಸರ್ಕಾರದವರೇ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರೈವೇಟ್ನವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಈ ಉದಾಹರಣೆಗೆ ನೀವು ಅಮೆರಿಕಾದಲ್ಲಿ ನೋಡಿದರೆ ಸ್ಪೇಸ್ ಎಕ್ಸ್ ಇದೆ ಅಲ್ವಾ, ಆ ಥರ. ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಈ ಒಂದು ಸ್ಪೇಸ್ ಎಕನಾಮಿ 8.4 ಬಿಲಿಯನ್ ಇದೆ. ಅಂದರೆ 8 ಇಂಟು 90 ರೂಪಾಯಿ ಅಂತ ಲೆಕ್ಕ ಹಾಕಿರಿ, ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕಿ. ಸುಮಾರು ಅಂದಾಜು ಒಂದು 7-8 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಇದೆ. ಈ ಒಂದು ಸ್ಪೇಸ್ ಟೆಕ್ನಾಲಜಿಯ ವ್ಯವಹಾರ ಮುಂದೆ 2033 ವೇಳೆಗೆ $44 ಬಿಲಿಯನ್ ಆಗೋದಿದೆ. ಓಕೆ, 9 ಲಕ್ಷ ಕೋಟಿ ಅಂದರೆ 9 ಲಕ್ಷ ಕೋಟಿ ಆಗಲ್ಲ, 56,000 ಕೋಟಿ. ಓಕೆ, ಅಥವಾ ನೀವೇ ಲೆಕ್ಕ ಹಾಕಿ ನೋಡೋಣ. 8 ಬಿಲಿಯನ್ನು ಇಂಟು 90 ರೂಪಾಯಿ ಪ್ರತಿಯೊಂದಕ್ಕೆ, ಇದೆಷ್ಟು ಬರುತ್ತೆ ನೋಡಿ, ಅಷ್ಟು ಬಿಲಿಯನ್ ರೂಪಾಯಿಗಳಾಗುತ್ತದು. 1 ಬಿಲಿಯನ್ ಅಂತ ಅಂದರೆ 9,000 ಕೋಟಿ. 8 ಬಿಲಿಯನ್ ಅಂತ ಅಂದರೆ 9 × 8 = 72. ಓಕೆ, 72,000 ಕೋಟಿ ಆಗುತ್ತೆ ನೋಡಿ, ಅಷ್ಟು ವ್ಯವಹಾರ ಇದೆ. ಹಾಗೆಯೇ ಪ್ರೈವೇಟ್ನವ್ರು ಬರೋದ್ರಿಂದ ಇನೋವೇಷನ್ ಜಾಸ್ತಿ ಆಗುತ್ತೆ, ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ. ಇವರು ಪಿಕ್ಸೆಲ್ನವ್ರು ಏನು ಮಾಡಿದ್ದಾರೆ ಇತ್ತೀಚೆಗೆ ಅಂತ ಅಂದರೆ ಫೈರ್ ಪ್ಲೇ ಅನ್ನುವಂಥ ಒಂದು ಸ್ಯಾಟಲೈಟನ್ನು ಏನು ಮಾಡಿದ್ದಾರೆ ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ, ಪ್ರೈವೇಟ್ ಸ್ಯಾಟಲೈಟನ್ನು. ಓಕೆ, ಇಲ್ಲಿ ಕಾನ್ಸ್ಟಲೇಷನ್ ಅಂತ ಪದ ಬಳಸಿದ್ದಾರೆ ನೋಡಿ, ಸ್ಯಾಟಲೈಟ್ಗಳ ಗುಂಪನ್ನು ಕಾನ್ಸ್ಟಲೇಷನ್ ಅಂತ ಕರೀತಾರೆ. ನೆಕ್ಸ್ಟ್, ಪ್ರೊಡಕ್ಟಿವಿಟಿ ಎನ್ಹಾನ್ಸ್ಮೆಂಟ್ ಆಫ್ ಇಸ್ರೋ ಏನಾಗುತ್ತೆ, ಅದರ ಪ್ರೊಡಕ್ಟಿವಿಟಿಯನ್ನು ಕೂಡ ಲಾಂಚ್ ಮಾಡ್ಕೊಳ್ಳುತ್ತೆ ಈ ಥರ ಪ್ರೈವೇಟ್ನವ್ರು ಬರ್ತಾ ಇರೋದ್ರಿಂದ. ಭಾಳಷ್ಟು ಜಾಬ್ ಕ್ರಿಯೇಷನ್ಗಳಾಗುತ್ತೆ ಈ ಥರ ಪ್ರೈವೇಟ್ನವ್ರು ಬರೋದ್ರಿಂದ. ಸ್ಟ್ರಾಟಜಿಕ್ ಸೆಲ್ಫ್ ರಿಲಯನ್ಸ್ ಇನ್ ಸ್ಪೇಸ್ ಟೆಕ್ನಾಲಜಿ, ಈ ಥರ ನಾವು ಪ್ರೈವೇಟ್ ಮೇಲೆ ಫೋಕಸ್ ಮಾಡ್ತಾ ಹೋದರೆ ನಾವು ಸ್ವಂತ ಅವಲಂಬಿತರೆ ಆಗ್ಬೋದು. ಬೇರೆ ಯಾವುದೇ ಕಂಪ್ನಿಗಳ ಮೇಲೆ ಅಥವಾ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗೋ ಬದಲಾಗಿ ನಮ್ಮ ದೇಶದ ಮೇಲೆ ನಾವು ಡಿಪೆಂಡ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಜಾಗತಿಕವಾಗಿ ಗ್ಲೋಬಲ್ ಲೀಡರ್ಶಿಪ್ ಕೂಡ ನಮ್ಮ ಬಳಿ ಬರುತ್ತೆ. ಸದ್ಯಕ್ಕೆ ನೋಡಿ ಬರೀ 2% ಇದೆ ನಮ್ಮ ಶೇರು. ಜಾಗತಿಕವಾಗಿ $100 ವ್ಯವಹಾರ ನಡೀತಾ ಇದೆ ಇದರಲ್ಲಿ ಅಂತ ಅಂದರೆ ಭಾರತದ ಬರೀ $2 ಇದೆ ಅದರಲ್ಲಿ. ಆದರೆ ನಾವು ಜಾಸ್ತಿ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಮತ್ತೆ ಇಲ್ಲಿ ಇನ್ ಸ್ಪೇಸ್ ಬಗ್ಗೆ ಬಂದಿದ್ದು ನೋಡಿ, ನಾನು ಈಗಾಗಲೇ ಹೇಳಿದೆ, ಇದು ಪ್ರೈವೇಟ್ ಆರ್ಮ್ ಆಗಿ ಕೆಲಸ ಮಾಡುತ್ತೆ ಇಸ್ರೋ ನಡಿಯಲ್ಲಿ. ಇದರಡಿಯಲ್ಲಿ ಭಾರತ ಸರ್ಕಾರ ವೆಂಚರ್ ಕ್ಯಾಪಿಟಲನ್ನು ಕೂಡ ಕೊಡ್ತಾ ಇದೆ. ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಅಂದರೆ ಈ ಪ್ರೈವೇಟ್ನ ದೊಡ್ಡ ದೊಡ್ಡ ಕಂಪ್ನಿಗಳಿರ್ತಾರಲ್ಲ, ಅವ್ರು ಇದರಲ್ಲಿ ಹೂಡಿಕೆ ಮಾಡ್ತಾರೆ. ವೆಂಚರ್ ಕ್ಯಾಪಿಟಲ್ ಅಂತ ಅಂದರೆ ಎಕನಾಮಿಯಲ್ಲಿ ಟರ್ಮ್ ಬರುತ್ತದೆ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾರಿಗೆ ಎಕನಾಮಿ ಮುಗಿದಿರುತ್ತೆ ಗೊತ್ತಿರುತ್ತೆ, ಎಕನಾಮಿ ಯಾರಿಗೆ ಮುಗಿದಿಲ್ಲ ನಿಮಗೆ ನಾವು ಕ್ಲಾಸಲ್ಲಿ ಹೇಳ್ತೀವಿ. ನೆಕ್ಸ್ಟ್, ಲಿಬರಲೈಸ್ಡ್ FDI ಪಾಲಿಸಿ. ಈಗಾಗಲೇ ಹೇಳಿದ್ದೀನಿ ನಾನು, ಸ್ಪೇಸ್ ಸೆಕ್ಟ್ರಲ್ಲಿ 100% FDIಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಟ್ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕಾಗ್ತಾ ಇದೆ ಇಲ್ಲಿ ಅಂತ ಅಂದರೆ, ಮೊದಲನೇದಾಗಿ ಕಾಂಪ್ರಿಹೆನ್ಸಿವ್ ನ್ಯಾಷನಲ್ ಸ್ಪೇಸ್ ಲೆಜಿಸ್ಲೇಷನ್ ಇಲ್ಲ, ಕಾನೂನುಗಳು ಸರಿಯಾಗಿಲ್ಲ. ಓಕೆ, ಮತ್ತು ಇಲ್ಲಿ ಭಾಳಷ್ಟು ಸೆಕ್ಯೂರಿಟಿ ಚಾಲೆಂಜ್ಗಳು ಕೂಡ ಇದೆ. ಪ್ರೈವೇಟ್ನವ್ರನ್ನ ನಾವು ತೊಗೊಳ್ಳೋದ್ರಿಂದ ಅವೆಲ್ಲ ಸಮಸ್ಯೆಗಳಾಗ್ಬೋದು. ದೆನ್ ರೆಗ್ಯುಲೇಟರಿ ಟ್ರಾನ್ಸಿಷನ್, ಈಗೆಲ್ಲ ಇರೋದೆಲ್ಲ ಇಸ್ರೋ ಬಳಿ, ಇದು ಮುಂದೆ ಬೇರೆ ಕಡೆ ಹೋದಾಗ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಇನ್ನು ಟೆಕ್ನಾಲಜಿಯಲ್ಲೂ ಕೂಡ ನಾವು ಬೇರೆ ದೇಶ ಟೆಕ್ನಾಲಜಿಯನ್ನು ತೊಗೊಳ್ಬೇಕಾಗ್ಬೋದು. ಓಕೆ, ಆಮೇಲೆ ಯಾಕಂತ ಅಂದರೆ ಈ ಭಾರತ ಪ್ರೈವೇಟ್ ಸೆಕ್ಟರ್ ಬಳಿ ಜಾಸ್ತಿ ಟೆಕ್ನಾಲಜಿ ಇಲ್ಲ. ಇವೆಲ್ಲ ಸಮಸ್ಯೆಗಳನ್ನ ಇಲ್ಲಿ ಎದುರಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಗ್ಲೋಬಲ್ ಡಿಮ್ಯಾಂಡ್ ಜನ್ರೇಷನ್. ಓಕೆ, ಈಗಾಗಲೇ ಇರುವಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಏನು ಮಾಡಿವೆ ಅಂತ 80% ಶೇರನ್ನು ಈಗಾಗಲೇ ಅವ್ರು ತೊಗೊಂಡ್ಬಿಟ್ಟಿರೋದ್ರಿಂದ ಡಿಮ್ಯಾಂಡನ್ನು ನಾವು ಜಾಸ್ತಿ ಮಾಡಬೇಕಲ್ವಾ. ಯಾಕಂದರೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಪ್ರೈವೇಟ್ ಕಂಪ್ನಿಗಳಿಂದ, ಬಟ್ ಅದು ಸೇಲ್ ಆಗಬೇಕಲ್ವ ಜಗತ್ತಿನಲ್ಲಿ, ಅದ್ರ ಕಡೆನೂ ಫೋಕಸ್ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ.
ದೆನ್ ನೆಕ್ಸ್ಟ್ ಟಾಪಿಕ್ ನೋಡಿ ತುಂಬ ಈಸಿ ಇದೆ. ಇಸ್ರೋನವರು ಹೋಪ್ ಅನಲಾಗ್ ಮಿಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ? ಲಡಾಖ್ನಲ್ಲಿ. ಈಗಾಗಲೇ ಅದನ್ನು ಮ್ಯಾಪಿಂಗ್ ಹೇಳುವಾಗಲೂ ಕೂಡ ಹೇಳಿದೆ ನಾನು ನಿಮಗೆ. ಸೋಕಾರ್ ವ್ಯಾಲಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು. ಏನಿದು ಹೋಪ್ ಅಂತ ಅಂದರೆ ಹಿಮಾಲಯನ್ ಔಟ್ಪೋಸ್ಟ್ ಫಾರ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ಉದಾಹರಣೆ ಈಗ ಮಾರ್ಸ್, ಮಂಗಳ, ಚಂದ್ರ, ಮೂನ್, ಇಲ್ಲೆಲ್ಲ ನಾವು ಮನುಷ್ಯನ ಕಳಿಸುವಂಥ ಪ್ಲ್ಯಾನ್ ಹಾಕಿದ್ದೀವಿ ಮುಂದೆ. ಸರಿ, ಅಲ್ಲಿ ಹೋದರೆ ಅವ್ರು ಬದುಕ್ತಾರೋ ಇಲ್ಲೋ ಅನ್ನೋದನ್ನು ನಾವು ಚೆಕ್ ಮಾಡಬೇಕಲ್ವ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಲಡಾಖ್ನಲ್ಲಿ ಆ ಥರದ ಎನ್ವೈರ್ಮೆಂಟ್ನ ರೆಡಿ ಮಾಡಿ ಮನುಷ್ಯರನ್ನ ಇಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಇಷ್ಟೇ ಇದು. ಓಕೆ, ಮತ್ತೇನೂ ಇಲ್ಲ, ಸಿಂಪಲ್ ಆಗಿದೆ. ಯಾಕಂದರೆ ಇಲ್ಲಿ ಯಾಕೆ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ಸೋಕಾರ್ ವ್ಯಾಲಿ ಅಂತ ಅಂದರೆ ಇಲ್ಲಿ ಹೈ UV ರೇಡಿಯೇಷನ್ಗಳು ಬರುತ್ತೆ, ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ, ಎಕ್ಸ್ಟ್ರೀಮ್ ಕೋಲ್ಡ್ ಇದೆ, ಮತ್ತು ಸಲೈನ್ ಫರ್ಮಾಪ್ರೋಸ್ಟ್ ಅಂತ ಅಂದರೆ ಐಸ್ ಇದೆ ಅಲ್ಲಿ. ಇವೆಲ್ಲ ಕಾರಣಗಳಿಂದಾಗಿ ಮೂನು ಮತ್ತು ಮಾರ್ಸ್, ಮಂಗಳ ಮತ್ತು ಮೂನ್ ಲಕ್ಷಣಗಳು ಕೆಲವೊಂದು ಕಂಡು ಬರ್ತಾ ಇರೋದ್ರಿಂದ ಇಲ್ಲಿಟ್ಟು ಮೊದಲು ಚೆಕ್ ಮಾಡ್ತಾರೆ. ಅದು ಸರಿ ಆದರೆ ಏನು ಮಾಡ್ತಾರೆ, ಈ ಗಗನಯಾನ ಯೋಜನೆ ಅಡಿಯಲ್ಲಿ ಏನು ಮಾಡ್ತಾರೆ, ಭಾರತೀಯರನ್ನು ಸ್ಪೇಸ್ಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. 2025 ಟಾರ್ಗೆಟ್ ಹಾಕ್ಕೊಂಡಿದ್ರು, ಮತ್ತು ಅದನ್ನು 2030 ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಓಕೆ, ಭಾರತೀಯರನ್ನು ಆಕಾಶಕ್ಕೆ ಕಳಿಸುವಂಥ ಪ್ಲ್ಯಾನ್ ಇದೆ. ನೆಕ್ಸ್ಟ್, ಇಸ್ರೋಸ್ ಹೆವಿಯೆಸ್ಟ್ ರಾಕೆಟ್ ಲೂನಾರ್ ಮಾಡ್ಯೂಲ್ ಲಾಂಚ್ ವೆಹಿಕಲ್ LMLV ಟು ಬಿ ರೆಡಿ ಬೈ 2035. 2035 ವೇಳೆಗೆ ಭಾರತದ ಅತಿ ದೊಡ್ಡ ರಾಕೆಟ್ಗಳನ್ನು ಕಳಿಸುವಂತಹ ಒಂದು ಜಾಗವನ್ನು ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಈಗ ರಾಕೆಟ್ಗಳನ್ನ ಆಕಾಶಕ್ಕೆ ಕಳಿಸ್ಬೇಕು ಅಂತ ಅಂದರೆ ಅದು ಈಸಿ ಅಲ್ಲ, ತುಂಬ ಡಿಫಿಕಲ್ಟ್ ಇರುತ್ತೆ. ಅದಕ್ಕೋಸ್ಕರ ಹಲವು ರೀತಿಯಲ್ಲಿವೆ. ಇದೇನೀಗ ಮಾಡ್ತಾ ಇದ್ದಾರಲ್ಲ LMLV, ಇದು 40 ಸ್ಟೋರಿ ಬಿಲ್ಡಿಂಗ್ ಇರುತ್ತೆ, ಅಂದರೆ 40 ಮಹಡಿಗಳಿರುತ್ತೆ ಇದರಲ್ಲಿ, ಅಷ್ಟು ದೊಡ್ಡದಿರುತ್ತೆ. ಸುಮಾರು 80 ಟನ್ನಷ್ಟು ತೂಕವನ್ನು ತೊಗೊಂಡು ಹೋಗುತ್ತಿದ್ದು ಲೋ ಅರ್ತ್ ಆರ್ಬಿಟ್ಗೆ. ಹಾಗೆಯೇ ಮೂಣಿಗೆ ಸುಮಾರು 27 ಟನ್ನನ್ನು ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಇಸ್ರೋ ಬಳಸುವಂಥದ್ದು PSLV, GSLV, LVM ಮತ್ತು SSLVಗಳನ್ನು ಬಳಸುತ್ತೆ. ಇದು ಯಾರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಗಾಗಲೇ ಮುಗಿದಿರುತ್ತೆ ಗೊತ್ತಿರುತ್ತೆ ನಿಮಗೆ. ಯಾರು ಮುಗುದಿಲ್ಲ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸ್ ಹೇಳುವಾಗ ಹೇಳ್ತೀವಿ. ನಿಮಗೆ ಕುತೂಹಲ ಇದ್ದರೆ ಒಂದು ಸಾರಿ ChatGPTಲಿ ಇವುಗಳ ಹೆಸರು ಹಾಕಿ ಏನು ಬರೀರಿ ಅಂದರೆ ನನಗೆ ಸರಳ ಉದಾಹರಣೆ ಸಹಿತ ವಿವರಿಸು ಅಂತ ಕನ್ನಡದಲ್ಲಿ ಕೇಳಿ ಅದು ನಿಮಗೆ ಕೊಡುತ್ತೆ. ಓಕೆ, ಯಾಕಂದರೆ ಇದು ಬೇಸಿಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಳುವಾಗ ಹೇಳ್ತೀವಿ ಅದನ್ನು. ನೆಕ್ಸ್ಟ್, AI ಕೋಡ್ ಆಫ್ ಪ್ರಾಕ್ಟೀಸ್ ಆನ್ ಅ ಜನರಲ್ ಪರ್ಪಸ್. ವೆರಿ ಇಂಪಾರ್ಟೆಂಟ್, ಪ್ರಿಲಿಮ್ಸಲ್ಲಿ ಕೇಳ್ತಾರೆ ಇದನ್ನು. ಇದು ಯುರೋಪಿಯನ್ ಯೂನಿಯನ್ ಅವರು ಇತ್ತೀಚೆಗೆ ಇದನ್ನು ಲಾಂಚ್ ಮಾಡಿದ್ದಾರೆ. ಏನಿದು ಅಂತ ಸಿಂಪಲ್ಲಾಗಿ ಹೇಳೋದಾದರೆ, ಈಗ AI ಬರ್ತಾ ಇದೆ. AIನ ಬಳಸುವಾಗ ಕೆಲವೊಂದು ರಿಸ್ಕ್ ಇರುತ್ತೆ, ಕೆಲವೊಂದು ಸೆಕ್ಯೂರಿಟಿ ಥ್ರೆಟ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಸುರಕ್ಷತೆಯನ್ನು ನೋಡ್ಕೊಳ್ಬೇಕಲ್ವ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಯುರೋಪಿಯನ್ ಯೂನಿಯನ್ನವರು ಇದನ್ನು ಒಂದು ಕೋಡನ್ನು ಮಾಡಿದ್ದಾರೆ, ಒಂದು ನಿಯಮವನ್ನು ಮಾಡಿದ್ದಾರೆ. ಮತ್ತು ಅದನ್ನೇನು ಇಟ್ಟಿದ್ದಾರೆ ಅಂದರೆ ವಾಲಂಟರಿ ಇಟ್ಟಿದ್ದಾರೆ, ಕಂಪಲ್ಸರಿ ಅಂತ ಏನೂ ಇಟ್ಟಿಲ್ಲ, ವಾಲಂಟರಿಯಾಗಿ ಇಟ್ಟಿದ್ದಾರೆ. ಅದರ ಅಡಿಯಲ್ಲಿ ಅಮೆಝಾನ್ನವರು, ಗೂಗಲ್ನವರು, ಮೈಕ್ರೋಸಾಫ್ಟ್ ಮತ್ತು IBM ಕಂಪ್ನಿಯವರು ಸಹಿ ಹಾಕಿದ್ದಾರೆ. ಅದಕ್ಕೆ ಸುಮಾರು 26 ಕಂಪ್ನಿಗಳು. ಏನು ಅಂತ ಅಂದರೆ ಯುರೋಪಿಯನ್ ಯೂನಿಯನ್ ನೋಡಿ ತುಂಬ ಒಳ್ಳೆಯದಾಗಿರುವಂಥ ಒಂದು ಯೂನಿಯನ್ ಅದು. ಆ ಯುರೋಪಿಯನ್ ರಾಷ್ಟ್ರಗಳಿದಾವಲ್ಲ, ಆ ಯುರೋಪಿಯನ್ ರಾಷ್ಟ್ರಗಳ ಭದ್ರತೆಗೆ ಭಾಳಷ್ಟು ಥಿಂಕ್ ಮಾಡುತ್ತೆ. ಜಗತ್ತಿನಲ್ಲಿ ಏನೇ ಮೊದಲು ಒಳ್ಳೆಯದು ಬಂದರೂ ಪರಿಸರಕ್ಕೆ ಸಂಬಂಧಪಟ್ಟಿರೋದಿರ್ಬೋದು ಅಥವಾ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ಮೊದಲು ಅಲ್ಲೇ ಬರುತ್ತದೆ ಯುರೋಪಿಯನ್ ಯೂನಿಯನ್ನಲ್ಲಿ. ಸೊ ಆ ಥರ AI ಮಿಸ್ಯೂಸ್ ಆಗಬಾರ್ದು. ಮಿಸ್ಯೂಸ್ ಆದರೆ ಅದಕ್ಕೆ ಮುಂದಿರುವಂಥ ಕಾನೂನುಗಳೇನು, ಕ್ರಮಗಳೇನು ಅನ್ನೋದನ್ನು ಇದರ ಅಡಿಯಲ್ಲಿ ಯುರೋಪಿಯನ್ ಯೂನಿಯನ್ ತೆಗೆದುಕೊಳ್ಳೋದಿದೆ. ಇದು ಜಗತ್ತಿನಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ ಇದನ್ನು. ಒಂದು ರೀತಿ AI ಲಾ ಇದು. ಓಕೆ, AIನ ಬಗ್ಗೆ ಮಾಡಿರುವಂಥ ಒಂದು ಕಾನೂನು. ಯಾರು ಮಾಡಿದ್ದಾರೆ ಇದನ್ನು? ಯುರೋಪಿಯನ್ ಯೂನಿಯನ್ ಅವರು ಮಾಡಿದ್ದಾರೆ. ಇದಕ್ಕೆ ವಾಲಂಟರಿಯಾಗಿ ಹಲವಾರು ಕಂಪನಿಗಳು ಸಹಿ ಹಾಕಿವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಷ್ಟು ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಯಾರಾದರೂ ತಪ್ಪಿದರೆ ಅಲ್ಲಿ ಏನಾಗುತ್ತೆ, ಅವರಿಗೆ ದಂಡವನ್ನು ಹಾಕಲಾಗುತ್ತೆ. ಸುಮಾರು 7% ಆಫ್ ದ ಗ್ಲೋಬಲ್ ಟರ್ನ್ ಓವರ್. ಜಗತ್ತಿನಲ್ಲಿ ಏನು ಟರ್ನ್ ಓವರ್ ಇರುತ್ತಲ್ಲ ಆ ಕಂಪ್ನಿದು, ಅದರ 7% ದಂಡ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ. ಇದೊಂದು ಲೀಗಲ್ ಆಗಿ ಅವರನ್ನು ಜಾಗೃತಿಗೊಳಿಸುತ್ತೆ. ಕಂಪ್ನಿಗಳು ಹೇಗೆ ಬೇಕು ಹಾಗೆ ಆ ಥರ AIಗಳನ್ನ ಬಳಸೋ ಬದಲು ಅಥವಾ ಡೆವಲಪ್ ಮಾಡೋ ಬದಲು ಜನರ ಸುರಕ್ಷತೆಗಾಗಿ ಡೆವಲಪ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ದೆನ್ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಂತ ಬರುತ್ತೆ. ವೆರಿ ಇಂಟ್ರೆಸ್ಟಿಂಗು. ಪ್ರಿಲಿಮ್ಸಲ್ಲಿ ಕೇಳ್ತಾರೆ ಇದ್ರ ಬಗ್ಗೆ. ಏನು ಇಲ್ಲ ನೋಡಿ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದ್ಕೊಳ್ಳಿ. ಈಗ ನಾವು ಮೊದಲು ಏನು ಮಾಡ್ತೀವಿ, ಪ್ಲ್ಯಾನ್ ಮಾಡಿದ್ಮೇಲೆ ಈಗ ಉದಾಹರಣೆಗೆ ಒಂದು ಲೈಟನ್ನು ನಾನು ಆನ್ ಮಾಡ್ಬೇಕು ಅಂದ್ಕೊಳ್ತೀನಿ. ಮೊದಲು ಏನು ಮಾಡ್ತೀನಿ, ಎದ್ದು ಹೋಗಿ ಲೈಟ್ ಬಟನನ್ನು ಒತ್ತಿದಾಗ ಏನಾಗುತ್ತೆ, ಫ್ಯಾನ್ ಆನ್ ಆಗುತ್ತಲ್ಲ. ಎಸ್, ಇದು ನಮ್ಮ ಹ್ಯೂಮನ್ ಆ್ಯಕ್ಟಿವಿಟಿ ಆಯಿತು. ಇಲ್ಲಿ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸಲ್ಲಿ ಏನು ಮಾಡಲಾಗತ್ತೆ ಅಂತ ಅಂದರೆ ನೋಡಿ, ಮೊದಲು ನಾನು ಥಿಂಕ್ ಮಾಡೋದು ಮೈಂಡಲ್ಲಿ. ಆ ಮೈಂಡ್ ನಾವು ಥಿಂಕ್ ಮಾಡಿದ ತಕ್ಷಣ ನಮ್ಮ ಒಂದು ಶರೀರದ ಒಳಗಡೆ ಯಾವುದಾದ್ರೂ ಒಂದು ಡಿವೈಸನ್ನು ಅಳವಡಿಸ್ತಾರೆ, ಅಥವಾ ನಾವು ಬರೀ ಥಿಂಕ್ ಮಾಡಿದ ತಕ್ಷಣ ಹೊರಗಡೆ ಅಳವಡಿಸಿರುವಂಥ ಒಂದು ಡಿವೈಸ್ ಮುಖಾಂತರ ಅದೇ ಎಕ್ಸಿಕ್ಯೂಟ್ ಆಗುತ್ತೆ. ಹೇಳೋದಿಲ್ಲ ನಾವು, ಬರೀ ಥಿಂಕ್ ಮಾಡಿದ ತಕ್ಷಣ ಅದು ಲೈಟ್ ಆನ್ ಆಗಿಬಿಡುತ್ತೆ. ಇಲ್ಲಿ ಏನೂ ಹೋಗೋದಿಲ್ಲ, ನಾವು ಬಟನ್ ಒತ್ತೋ ಹಾಗಿಲ್ಲ. ಆ ಥರ ಇದನ್ನು ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಂತ ಕರೀತಾರೆ ಇದನ್ನು. ಇಲ್ಲಿ ಇನ್ವೇಸಿವ್ ಇಂಪ್ಲಾಂಟ್ಸ್ ಕೂಡ ಇರುತ್ತೆ ಅಥವಾ ನಾನ್ ಇನ್ವೇಸಿವ್ ವೇರಿಯೇಬಲ್ಸ್ ಇರುತ್ತೆ. ವೇರಿಯೇಬಲ್ಸ್ ಅಂತಂದರೆ ವಾಚ್ ಥರ ಕಟ್ಕೊಳ್ಳೋದು. ಇಂಪ್ಲಾಂಟ್ಸ್ ಅಂತ ಅಂದರೆ ಶರೀರದ ಒಳಗಡೆ ನಾವೇನು ಮಾಡೋದು, ಕೆಲವೊಂದು ಡಿವೈಸ್ಗಳನ್ನು ಹಾಕ್ಕೊಳ್ಳೋದು.
ಓಕೆ, ಇದರಿಂದ ಏನೇನು ಅನುಕೂಲ ಆಗುತ್ತೆ ನೋಡಿ. ಎಷ್ಟೋ ಜನರಿಗೆ ಪ್ಯಾರಾಲಿಸಿಸ್ ಆಗಿರುತ್ತೆ, ಲಕ್ವ ಹೊಡೆದಿರುತ್ತೆ ಅಂತ ಹೇಳ್ತಿರ್ತೀವಲ್ವ. ಸೊ ಅಂಥವ್ರಿಗೆಲ್ಲ ಅನುಕೂಲಗಳನ್ನು ಮಾಡ್ಬೋದು ನಾವು. ಹೆಲ್ತ್ ಮ್ಯಾನೇಜ್ಮೆಂಟಿಗೆ ಅನುಕೂಲ ಆಗುತ್ತೆ, ಗೇಮ್ ಆಡೋಕ್ಕೆ, ಹಲವಾರು ಮೆಮರಿ, ಅಟೆನ್ಷನ್, ಇದೆಲ್ಲ ಕಡೆ ಇದು ಯೂಸ್ ಆಗುತ್ತೆ. ಬಟ್ ಕೆಲವೊಂದು ಸೆಕ್ಯೂರಿಟಿ ಥ್ರೆಟ್ಸ್ಗಳು ಕೂಡ ಇದೆ ಇಲ್ಲಿ. ಯಾಕಂದರೆ ಬ್ರೈನ್ ಟ್ಯಾಪಿಂಗ್ ಮಾಡ್ಬೋದು, ಅಂದರೆ ಮನುಷ್ಯ ಏನು ಥಿಂಕ್ ಮಾಡ್ತಾ ಇದ್ದಾನೆ ಅಂತ ಕಂಡುಹಿಡಿಬೋದು. ಓಕೆ, ಮಿಸ್ಯೂಸ್ ಕೂಡ ಮಾಡ್ಕೊಳ್ಬೋದು ಇದರಿಂದ. ಕೆಲವೊಬ್ಬರ ಮೆಂಟಲ್ ಹೆಲ್ತ್ ಮೇಲೂ ಕೂಡ ಇದು ದುಷ್ಪರಿಣಾಮ ಬೀರ್ಬೋದು ಅಂತ ಹೇಳ್ತಾ ಇದ್ದಾರೆ. ಪ್ರಿಮ್ಸಲ್ಲಿ ಕೇಳ್ತಾರೆ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಂದರೆ ಏನು ಅಂತ ಕೇಳ್ತಾರೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತಲೂ ಕೂಡ ಕೇಳ್ತಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಆ್ಯನ್ಯುವಲ್ ಫಾಸ್ಟ್ಯಾಗ್ ಪಾಸಸ್. ಆ್ಯನ್ಯುವಲ್ ಫಾಸ್ಟ್ಯಾಗ್ ಅಂತ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಫಾಸ್ಟ್ಯಾಗ್ ಏನು ಮಾಡುತ್ತೆ ಅಂತಂದರೆ ಹೈವೇಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಟೋಲ್ ಕಲೆಕ್ಷನ್ ಮಾಡೋಕ್ಕೆ. ಆ್ಯನ್ಯುವಲ್ ಪಾಸನ್ನು ಕೊಡೋರಿದ್ದಾರೆ ಭಾರತ ಸರ್ಕಾರದವರು. ಇದರ ಒಂದು ಟೆಕ್ನಾಲಜಿ ಬರುತ್ತೆ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ChatGPT ಸರ್ಚ್ ಮಾಡಿ. ಇದು ಹೊಸ ಟೆಕ್ನಾಲಜಿ ಅಲ್ಲ, ಈಗಾಗಲೇ ಇದು 3-4 ವರ್ಷ ಹಳೇದಾಯ್ತು ಬಂದು. ಹಾಗಾಗಿ ಇದ್ರ ಬಗ್ಗೆ ಕೇಳುವಂಥ ಸಾಧ್ಯತೆ ತುಂಬ ಕಡಿಮೆ. ಇದೊಂದು ಶಾರ್ಟ್ ರೇಂಜ್ ಟೆಕ್ನಾಲಜಿ, ಅಂದರೆ ಕಾರು ಅದರ ಸಮೀಪ ಹೋದ ಮೇಲೆ ದುಡ್ಡು ಕಟ್ಟಾಗುತ್ತೆ ಇದರಲ್ಲಿ. ಓಕೆ, ಬ್ಯಾಂಕ್ ಅಕೌಂಟ್ನಿಂದ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನು ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಇದನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ತುಂಬ ಹಳೆ ಸುದ್ದಿ ಇದು, ಹೊಸದೇನಲ್ಲ. ಅದ್ರ ಬಗ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸಲ್ಲಿ ನೀವು ತಿಳ್ಕೊಂಡಿರ್ತೀರಿ, ಅಥವಾ ಏನು ಸದ್ಯಕ್ಕೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಒಂದು ಸಾರಿ ನೋಡಿಟ್ಕೊಳ್ಳಿ. ದೆನ್ ಮಹಾರಾಷ್ಟ್ರ ಇಂಕ್ಸ್ ಡೀಲ್ ವಿತ್ IIT ಮದ್ರಾಸ್ ಸ್ಟಾರ್ಟಪ್. ಮಹಾರಾಷ್ಟ್ರ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ ಇಂಕ್ಸ್ ಅಂದರೆ ಸಹಿ ಹಾಕಿದೆ. ಯಾರ ಜೊತೆ? IIT ಮದ್ರಾಸ್ನ ಒಂದು ಕಂಪ್ನಿ ಜೊತೆ. ಯಾವುದ್ರ ಬಗ್ಗೆ ಅಂತ ಅಂದರೆ ಈ ಒಂದು ಹೈಪರ್ ಲೂಪ್ ಮೊಬಿಲಿಟಿಯನ್ನು ಮಾಡೋದಿದೆ. ಯಾಕೆ ಹೈಪರ್ ಲೂಪ್ ಮೊಬಿಲಿಟಿ ಅಂತ ಅಂದರೆ ನೋಡಿ, ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಇದೆ ಅಲ್ಲಿ, ಅದರಿಂದ ಈ ಒಂದು ವಾಧವಾನ ಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದೇ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ಏನಿದೆಯಲ್ಲ ನಮ್ಮ ಭಾರತದಲ್ಲಿ, ಈ ಥರ ನೀವು ನೋಡಿದರೆ ಇಲ್ಲಿ ಮಹಾರಾಷ್ಟ್ರ ಬರುತ್ತೆ. ಇಲ್ಲಿ 2 ಪೋರ್ಟ್ಗಳಿವೆ, ಜವಾಹರ್ಲಾಲ್ ನೆಹರು ಪೋರ್ಟು ಮತ್ತು ವಾಧವಾನ ಪೋರ್ಟ್ ಅಂತ ಒಂದು ಮಾಡ್ತಾ ಇದ್ದಾರೆ. ಇವುಗಳ ನಡುವೆ ಕನೆಕ್ಷನ್ ಮಾಡೋಕ್ಕೆ ಒಂದು ಹೈಪರ್ ಲೂಪನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಹೈಪರ್ ಲೂಪ್ ಅಂತ ಅಂದರೆ ನೋಡಿ, ಈ ಥರ ಅಂಡರ್ ಗ್ರೌಂಡಲ್ಲಿ ಒಂದು ಏನು ಮಾಡ್ತಾರೆ, ಲೂಪ್ ಕ್ರಿಯೇಟ್ ಮಾಡ್ತಾರೆ, ಒಂದು ಕೊಳವೆ ರೀತಿಯಲ್ಲಿ. ನೀವು ಮೆಟ್ರೋ ಟ್ರೈನೆಲ್ಲ ಹೋಗುತ್ತೆ ನೋಡ್ರಿ, ಆ ಥರ ಅಲ್ಲಿ ಗಾಳಿ ತುಂಬ ಕಡಿಮೆ ಇಡ್ತಾರೆ, ಗಾಳಿಯೇ ಇಡಲ್ಲ, ವ್ಯಾಕ್ಯೂಮ್ ಇರುತ್ತೆ, ಫುಲ್ಲಾಗಿ ನಿರ್ವಾತ ಇರುತ್ತೆ. ಅಲ್ಲಿ ತುಂಬ ವೇಗವಾಗಿ ಒಂದು ಟ್ರೈನ್ ರೀತಿಯಲ್ಲಿರುವಂಥ ಒಂದು ವಾಹನ ಚಲಿಸೋದು, ಅದನ್ನು ಹೈಪರ್ ಲೂಪ್ ಅಂತ ಕರೀತಾರೆ. ಇದು ಆರಂಭ ಆದದ್ದು 2013ರಲ್ಲಿ. ಇದರ ಬಗ್ಗೆ ಐಡಿಯಾ ಕೊಟ್ಟದ್ದು ಎಲಾನ್ ಮಸ್ಕ್. ಓಕೆ, ಸೊ ಇದು ತುಂಬ ವೇಗವಾಗಿ ಹೋಗುತ್ತೆ, ತುಂಬ ಅಂದರೆ ತುಂಬ ವೇಗ. ಇದು ಬಳಸುವಂಥ ಟೆಕ್ನಾಲಜಿ ಅಂತ ಅಂದರೆ ಮ್ಯಾಗ್ನೆಟಿಕ್ ಲೇವಿಯೇಷನ್. ಇಲ್ಲಿ ಗಾಲಿಗಳಿರಲ್ಲ, ಏನೂ ಇರಲ್ಲ, ಟಚ್ ಆಗಲ್ಲ, ಟ್ಯೂಬ್ಗಳಿಗೆ ಆರಾಮಾಗಿ ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ ಇದು. ಓಕೆ, ಸೊ ಇದನ್ನು ಎಂಥ ಟೆಕ್ನಾಲಜಿ ಅಂತ ಕರೀತಾರೆ? ಲೀನಿಯರ್ ಇಂಡಕ್ಷನ್ ಮೋಟರ್ಗಳನ್ನು ಇದರಲ್ಲಿ ಬಳಸಲಾಗುತ್ತೆ, ನೆನ್ಪಿಟ್ಕೊಳ್ಳಿ, ಅಷ್ಟು ಸಾಕು. ಸೊ ಇದರಿಂದ ಮುಂಬೈ ಟು ಪುಣೆ ನೀವು ರೋಡ್ ಮುಖಾಂತರ ಹೋದರೆ 2.5 ಗಂಟೆ ಬೇಕು, ಬಟ್ ಇದು 25 ನಿಮಿಷದಲ್ಲಿ ಹೋಗಿಬಿಡುತ್ತೆ, ಅಷ್ಟು ವೇಗವಾಗಿ ಹೋಗುವಂಥ ಟೆಕ್ನಾಲಜಿ ಇದಾಗಿದೆ. ನೆಕ್ಸ್ಟ್, ಶ್ರೇಷ್ಠ ಅನ್ನುವಂಥ ಒಂದು ಇನಿಷಿಯೇಟಿವನ್ನು ತೊಗೊಂಡು ಬಂದಿದ್ದಾರೆ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅವರು. ಇದರ ಅಡಿಯಲ್ಲಿ ಏನು ಮಾಡೋರಿದ್ದಾರೆ ಅಂತ ಅಂದರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅವರು ಈ ಒಂದು ಡ್ರಗ್ ರೆಗ್ಯುಲೇಟರಿ ಅಥಾರಿಟಿಗಳಿದೆಯಲ್ಲ, ಇವುಗಳು ಸರಿಯಾಗಿ ಕೆಲಸ ಮಾಡಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಡ್ರಗ್ ಸೇಫ್ಟಿ ಅಂದರೆ ಕೆಲವೊಂದು ಕಡೆ ಕ್ವಾಲಿಟಿ ಸರಿಯಾಗಿಲ್ವಲ್ಲ, ಆ ಕ್ವಾಲಿಟಿ ಇಂಪ್ರೂವ್ಮೆಂಟ್ಗೋಸ್ಕರ ಇದೊಂದು ಪ್ರೋಗ್ರಾಮನ್ನು ಇಲ್ಲಿ ತೊಗೊಂಡು ಬಂದಿದ್ದಾರೆ. ಶ್ರೇಷ್ಠ ಇನಿಷಿಯೇಟಿವ್ ಅಂತ ಹೇಳಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅವರು ಲಾಂಚ್ ಮಾಡಿದ್ದಾರೆ ಇದನ್ನು. ಇದರ ಅಡಿಯಲ್ಲಿ ಏನು ಮಾಡೋರಿದ್ದಾರೆ, CDS CO ಸರಿಯಾಗಿ ಚೆಕಿಂಗ್ ಎಲ್ಲ ಮಾಡೋರಿದ್ದಾರೆ ನೋಡಿ. ಇಷ್ಟೇ, ಇಲ್ಲಿಗೆ ಆಗಸ್ಟ್ ತಿಂಗಳ ಮಂತ್ಲಿ ಮ್ಯಾಗ್ಝಿನ್ ಕಂಪ್ಲೀಟಾಗಿ ಮುಕ್ತಾಯ ಆಗುತ್ತೆ. ಇದರಲ್ಲಿ ಬಹಳಷ್ಟು ಟಾಪಿಕ್ಸನ್ನು ನಾವು ಕಲ್ತಿದ್ದೀವಿ. ಓಕೆ, ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಚೆನ್ನಾಗಿ ಒಂದು ಸಾರಿ ರಿವಿಷನ್ ಮಾಡಿಕೊಂಡು, ಹೇಗಿದ್ರು ನಾಳೆ ಸ್ಯಾಟರ್ಡೆ, ನಾಡಿದ್ದು ಸಂಡೇ ಇದೆ, ಪೂರ್ತಿ ಇಡೀ ಮ್ಯಾಗ್ಝಿನ್ನ ಒಂದು ಸಾರಿ ರಿವಿಷನ್ ಮಾಡಿ. ಅಟ್ಲೀಸ್ಟ್ ನಾನು ಎಷ್ಟು ಟೀಚ್ ಮಾಡ್ತೀನಲ್ಲ ಅದನ್ನಾದರೂ ರಿವಿಷನ್ ಮಾಡ್ಕೊಳ್ಳಿ. 50 ಪುಟ, ಟೋಟಲ್ 100 ಪುಟ ಇದೆ. ನಾವು ಮಂಡೆಯಿಂದ ಮತ್ತೇನು ಮಾಡೋಣ ಅಂತ ಅಂದರೆ ಸೆಪ್ಟೆಂಬರ್ ತಿಂಗಳ ಮಂತ್ಲಿ ಮ್ಯಾಗ್ಝಿನ್ನ ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಟೋಟಲ್ ಇದು ಸುಮಾರು 11 ಕ್ಲಾಸ್ ಆಯಿತು, ಸುಮಾರು 11 ಅವರ್ಸಲ್ಲಿ ಮುಗಿಸಿದ್ದೀವಿ ನಾವು. ಸೆಪ್ಟೆಂಬರ್ದು ಕೂಡ ಅದೇ ಥರ ಒಂದು 11 ಅವರ್ಸಲ್ಲಿ ಮುಗಿಸೋಕ್ಕೆ ಪ್ರಯತ್ನ ಪಡೋಣ. ಮತ್ತು ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ನಿಮಗೆ ಇದ್ರ ಬಗ್ಗೆ ಅನಿಸಿಕೆಗಳನ್ನ ದಯವಿಟ್ಟು ನನಗೆ ತಿಳಿಸುವಂಥವರಾಗಿ, ಯಾಕಂದರೆ ನಿಮಗೆ ಇದರಿಂದ ಬೆನಿಫಿಟ್ ಆಗ್ತಾ ಇದೆ ಅಂದರೆ ಮಾತ್ರ ನಾವು ಇದನ್ನು ಕಂಟಿನ್ಯೂ ಮಾಡ್ಬೋದು. ಓಕೆ, ನಮ್ಮ ಕನಸು ಇಷ್ಟೇ. ತುಂಬ ಈಸಿ ಇರುತ್ತೆ UPSC ಯಾವಾಗ ನೀವು ಸರಿಯಾದ ಮಾರ್ಗದಲ್ಲಿ ಹೋದಾಗ. ನೀವು ಪ್ರಯತ್ನ ಪಡ್ತಾ ಇದ್ದೀರಿ, ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನ ಪಡ್ತೀವಿ ನಾವು. ಒಳ್ಳೆಯದಾಗಲಿ ನಿಮಗೆಲ್ರಿಗೂ. ಆಲ್ ದಿ ಬೆಸ್ಟ್. ನಮಸ್ಕಾರ.